नमामि भगवन्तौ लोकशङ्करं शङ्करं नारायणं केशवं सूत्रभाष्यौ कृतौ वन्दे भगवन्तौ पुनः पुनः। श्री जगद्गुरु जगदादि ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಸೂತ್ರಮ 147ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಇದು ಬಹುಶಃ 147. ಇಲ್ರಿ 147ರಿಂದ 153 ತನಕ ಹೇಳ್ಬೇಕಲ್ರಿ. ಕರೆಕ್ಟ್. 140 ಅದು ಮುಂದುವರಿತೀರಿ. ಹೌದು. ಬಂಧ ನಾಶಕ್ಕೆ ಸಾಧನಗಳು. ಇಲ್ಲಿಂದ ಹೌದು, ಇಲ್ಲಿಂದ ಅಲ್ರಿ. ಅಂದಾಗ ಹಿಂದಿನ ಶ್ಲೋಕದಲ್ಲಿ ಆತ್ಮನಿಗೆ ಬಂಧ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಅದು ಅಜ್ಞಾನ ಮೂಲ ಅಂತ ಹೇಳಿದ್ರು. ಇಷ್ಟಕ್ಕೆಲ್ಲ ಕಾರಣ ಅಜ್ಞಾನ. ಈ ಅಜ್ಞಾನ ಹೇಗಿದೆ ಅಂದ್ರೆ ಇದು ಪ್ರಕೃತಿಯ ರೀತಿಯಾಗಿಯೂ ಮತ್ತು ಅನಾದಿಯಾಗಿಯೂ ಅನಂತವಾಗಿಯೂ ಇದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು. ಆತ್ಮನಂತೆ ಇದು ಕೂಡ ಅನಾದಿ ಅಂತ ಕಾಣಿಸ್ತದ. ಆದ್ರೆ ವ್ಯತ್ಯಾಸ ಏನಂದ್ರೆ ಇದು ಅಜ್ಞಾನ ಶಾಂತ ಅನಾದಿ, ಆತ್ಮ ಅನಂತ ಅನಾದಿ. ಈ ಅನಂತ ಅನಾದಿ ಆತ್ಮಗೂ ಶಾಂತ ಅನಾದಿಯಾದ ಆತ್ಮನಿಗೂ ವ್ಯತ್ಯಾಸ ಏನು ಅಂದ್ರೆ ಈ ಶಾಂತ ಅನಾದಿಯಾದಂತ ಅಜ್ಞಾನ ಯಾವಾಗ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಅರಿವು ನಮಗಾಗ್ತದ, ಆ ಒಂದು ಜ್ಞಾನ ಆದಾಗ ಈ ಅಜ್ಞಾನ ನಾಶ ಆಗ್ತದ. ಹೌದಿಲ್ಲಮ್ಮ? ಅದಕ್ಕೆ ಇದು ಎಲ್ಲಿಂದ ಹುಟ್ಟಿತು, ಯಾವ ಕಾಲದಿಂದ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಮಾತ್ರ ಯಾವಾಗ ನಮ್ಮ ಆತ್ಮಜ್ಞಾನದ ಸ್ವರೂಪ ಆಗುತ್ತದೆಯೋ ಆ ಕ್ಷಣದಲ್ಲೇ ಇದು ನಾಶವಾಗುತ್ತದೆ. ಆದರೆ ಆತ್ಮ ಮಾತ್ರ ಅನಂತ ಅನಾದಿ. ತಿಳಿದಿದ್ರೂ ಅದು ಇರೋದೆ, ತಿಳಿಯದಿದ್ದರೂ ಕೂಡ ಇರೋದಂತ. ತಿಳಿಲಾರದಾಗನು ಆತ್ಮ ಇದೆ, ತಿಳಿದ ನಂತರ ಕೂಡ ಆತ್ಮ ಇರೋದೆ. ಆ ಕಾರಣ ಆತ್ಮ ಅನಂತ ಅನಾದಿ, ಅಜ್ಞಾನ ಅಥವಾ ಮಾಯೆ ಶಾಂತ ಅನಾದಿ ಅಂತ. ಈಗ ಏನ್ ಮಾಡ್ತಾವಂದ್ರೆ ಬಂಧ ನಾಶಕ್ಕೆ ಸಾಧನಗಳು ಏನು ಅಂದ್ರೆ ನಾಸ್ತೇನ ಶಸ್ತ್ರೈರಣಿದೇನ ವಹಿನೀನ ಸೇತುಂ ನ ಶಕ್ಯೋ ನ ಚರ್ಮ ಕರ್ಮ ಕೋಟಿಭಿ
ವಿವೇಕ ವಿಜ್ಞಾನ ಮಹಾ ಅಶೀನ ಏನ ಧಾತು ಪ್ರಸಾದೇನ ಶೀತೇನ ಮಂಜುನಾ ಅಂತ ಈ ಮುಂದಿನ ಶ್ಲೋಕವನ್ನು ಹೇಳ್ತಾರ. ಇಂಥ ಒಂದು ಶಾಂತ ಅನಾದಿಯಾಗಿರ್ತಕ್ಕಂಥ ಬಂಧನ ಏನದ ನಮ್ಮ ಅಜ್ಞಾನ, ಅದು ಧಾತು ಪ್ರಸಾದೇನ ಅಂದ್ರು. ಧಾತು ಅನ್ನುವ ಶಬ್ದಕ್ಕ ಮಹಾತ್ಮರು ಪರಮಾತ್ಮ ಅಂತ ಕರೆದಾರ. ಆ ಪರಮಾತ್ಮನ ಪ್ರಸಾದ ಏನಂದ್ರೆ ಅನುಗ್ರಹದಿಂದ. ನಾವ್ ಹೇಳ್ತೀವಿ ಕೆಲವು ಸಲ ಗುರುಗಳು ನಿಮ್ಮ ಅನುಗ್ರಹ, ಸಿದ್ಧಾರೂಢ ಸ್ವಾಮಿ ನಿಮ್ಮ ಅನುಗ್ರಹ, ರಾಘವೇಂದ್ರ ಸ್ವಾಮಿ ನಿಮ್ಮ ಅನುಗ್ರಹ ಅಂದಾಗ ಯಾವುದೋ ಒಂದು ಹಿಂದೆ ಕಾಣದೇ ಇರುವಂತ ದಿವ್ಯವಾದ ಶಕ್ತಿ ಏನದ, ಆ ದೈವಿ ಶಕ್ತಿಯ ಅನುಗ್ರಹದಿಂದ ಇದು ಶೀತೇನ ಅಂದ್ರೆ, ಶೀತ ಅಂತ ಯಾವ್ದು ಕರಿತೀವಿ ಅಂದ್ರೆ ಮಂಜು ಅಥವಾ ತಂಪು. ಆ ಬಂಧವನ್ನ ನಾವು ಯಾವುದೇ ಖಡ್ಗದಿಂದಾಗಲಿ ಕಠಾರಿಯಿಂದಾಗಲಿ ಅಸ್ತ್ರಗಳಿಂದಾಗಲಿ ಅಥವಾ ಬಲಾಢ್ಯವಾದ ಅರ್ಜುನನ ಬಿಲ್ಲು ಬತ್ತಳಿಕೆಯಿಂದಾಗಲಿ ಶ್ರೀರಾಮಚಂದ್ರನ ಶಸ್ತ್ರಗಳಿಂದಾಗಲಿ ಮತ್ತು ಗಾಳಿಯಿಂದಾಗಲಿ, ಎಂಥದ್ದೇ ಬಿರುಗಾಳಿ ಇದ್ರೂ ಕೂಡ ಮತ್ತು ಬೆಂಕಿಯಿಂದಾಗಲಿ, ಬೆಂಕಿ ಸರ್ವವನ್ನ ಸುಟ್ಟು ಭಸ್ಮ ಮಾಡುವಂತ ಶಕ್ತಿಯಿಂದ ಕೂಡಿದ್ದು ಅಗ್ನಿ. ಇಂಥ ಒಂದು ಅಸ್ತ್ರಗಳಿಂದ ಶಸ್ತ್ರಗಳಿಂದ ಗಾಳಿಯಿಂದಾಗಲಿ ಬೆಂಕಿಯಿಂದಾಗಲಿ ಕತ್ತರಿಸಲು, ಕಡಿಯಲು ಮತ್ತು ಸುಡಲು ಸಾಧ್ಯವಿಲ್ಲ ನೋಡಮ್ಮ. ಯಾವುದು ಅಜ್ಞಾನ ಅಥವಾ ಬಂಧವನ್ನ. ಇಲ್ಲಂದ್ರೆ ಎಂಥೆಂಥ ವೀರಾದಿ ವೀರರು ಸೂರರು ಈ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಗಾಳಿಯಿಂದಾಗಲಿ ಬೆಂಕಿಯಿಂದಾಗಲಿ ಬೇರೆ ಬೇರೆ ಉಪಾಯಗಳಿಂದ ಇದನ್ನ ನಾಶ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಇವು ಯಾವುಗಳಿಂದಲೂ ಅದು ನಾಶವಾಗುವಂಥದ್ದು ಅಲ್ಲ, ಅದು ಬಂಧ ಅಥವಾ ಅಜ್ಞಾನ. ಮತ್ತ ಬೇರೆ ಬೇರೆ ಕರ್ಮಗಳು ಕೂಡ ಉಂಟು ಜಗತ್ತಿನಲ್ಲಿ. ಒಳ್ಳೆ ಒಳ್ಳೆ ಕರ್ಮಗಳಾವ ನೋಡಮ್ಮ. ಯಾವ ವೇದ ವಿಧಿಯಲ್ಲಿ ವಿಧಿಸಿದಂತ ಕರ್ಮಗಳು, ಬಹಳಷ್ಟು ಪುಣ್ಯ ಕಾರ್ಯಗಳು, ಬಹಳಷ್ಟು ಉಪಕಾರಗಳು, ಇಂಥ ಬಹಳ ಕರ್ಮಗಳಿಂದಾಗಲಿ ಈ ಅಜ್ಞಾನವನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎದರಿಂದ ಸಾಧ್ಯ ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದ ಅಥವಾ ಪರಮಾತ್ಮನ ಸ್ವರೂಪ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತ ಗುರುಗಳಿಂದ. ಅಂಥ ಸಾಕ್ಷಾತ್ ಭರ್ಗೋ ನರ ಆಕೃತಿ ಅಂಥ ಮಹಾತ್ಮರ ಅನುಗ್ರಹದಿಂದ ಅಂದ್ರೆ ಅವರ ಆಶೀರ್ವಾದದಿಂದ, ಅಂಥವರ ಉಪದೇಶದಿಂದ ಯಾವ ಅತಿ ತೀಕ್ಷ್ಣವಾಗಿರ್ತಕ್ಕಂಥ ಮನೋಹರವಾಗಿರ್ತಕ್ಕಂಥ ವಿವೇಕ ಅಥವಾ ವಿಜ್ಞಾನ ಅನ್ನುವಂತ ಇವು
ಮಹಾ ಖಡ್ಗಗಳಿದ್ದಂಗೆ. ಹ್ಮ್ ಈ ಖಡ್ಗಗಳಿಂದಲೇ ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯವೇ ವಿನಃ ಹ್ಮ್ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ಮಾತನ್ನ ಹೇಳ್ತಾರೆ ನೋಡಮ್ಮ. ಹಾ ಆ ಕಾರಣದಿಂದಾಗಿ ಹ್ಮ್ ಈ ಒಂದು ಹ್ಮ್ ವಿನಾಶಕಾರಿ ಆಯುಧಗಳು ಹ್ಮ್ ಅಂದ್ರೆ ಸರ್ವ ದುಃಖಗಳಿಗೆ ಮೂಲ ಕಾರಣವಾದದ್ದು ಯಾವುದು ಅಂದ್ರೆ ಅಜ್ಞಾನ. ಹ್ಮ್ ಇದು ಆತ್ಮ ಅನಾತ್ಮಗಳ ವಿಚಾರದಲ್ಲಿ ನಮಗೆ ಇರುವ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಹ್ಮ್ ಆತ್ಮ ಅಂತ ಒಪ್ಪಬೇಕು ಅಥವಾ ಅನಾತ್ಮ ಇರಬೇಕು ಹ್ಮ್ ಅನ್ನುವಂತ ಸಾಕಷ್ಟು ಗೊಂದಲದಲ್ಲಿ ಕೂತ್ಕೊಂಡಾಗ ಹ್ಮ್ ಈ ಗೊಂದಲವನ್ನೇ ನಾವು ಬಂಧ ಎಂದು ಕರೆಯುತ್ತೇವೆ. ಹ್ಮ್ ಈ ಸಂಶಯವೇ ನಮಗೆ ಬಂಧ ಮಾಡದ್ ನೋಡಮ್ಮ. ಹ್ಮ್ ಈ ಬಂಧವನ್ನ ಹೋಗಲಾಡಿಸಿಕೊಳ್ಳುವುದು ಹೇಗೆ? ಹ್ಮ್ ಯಾವುದರಿಂದಲೂ ಹೋಗಲಾರದಂತ ಈ ಬಂಧವನ್ನ, ಮರಣವನ್ನ, ಹ್ಮ್ ಈ ಜನನ ದುಃಖವನ್ನ ಹೋಗಲಾಡಿಸಿಕೊಳ್ಳುವುದು ಹೇಗೆ? ಹ್ಮ್ ಬಂಧದಿಂದ ಬಿಡಿಸಿಕೊಳ್ಳುವ ವಿಧಾನಗಳು ಯಾವುವು? ಹ್ಮ್ ಈ ಶ್ಲೋಕದಲ್ಲಿ ಪ್ರಶ್ನೆ ಮತ್ತು ಉತ್ತರ ಅದಮ್ಮ. ಹ್ಮ್ ಯಾವಾಗ ಮೋಕ್ಷವನ್ನ ಪಡಿಬೇಕಾಗಿದ್ರೆ ಯಾವ ಸಾಧನೆಯಿಂದ, ಹ್ಮ್ ಅದು ಹೇಗೆ ಹೋಗಿ ಆ ಮಾರ್ಗವನ್ನು ಹಿಡಿಲಿಕ್ಕೆ ಸಾಧ್ಯದೆ ಹ್ಮ್ ಅನ್ನುವಂತ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡಾಗ ಹ್ಮ್ ಇಲ್ಲಿ ಪ್ರಮಾಣಗಳನ್ನ ಅನುಭವವನ್ನ ಹೇಳ್ತಾರಮ್ಮ. ಹ್ಮ್ ಕೈಯಿಂದ ಪ್ರಯೋಗ ಮಾಡಿ ಶತ್ರುವಿನ ಕಡೆಗೆ ಬಿಡುವ ಬಾಣವೇ ಮೊದಲಾದ ಆಯುಧಗಳು. ಹ್ಮ್ ಆಯುಧ ಅಂತ ಯಾವ್ದಕ್ಕಂತೀವಮ್ಮ? ಕೈಯಲ್ಲಿ ಹಿಡಿದು ಹ್ಮ್ ಅದನ್ನ ವೈರಿ ಮೇಲೆ ಪ್ರಯೋಗ ಮಾಡುವ ಎಲ್ಲಾ ವಸ್ತುಗಳಿಗೆ ಆಯುಧ ಅಂತ ಕರೀತಾರೆ. ಹ್ಮ್ ಈ ರೀತಿಯ ಮತ್ತೆ ಶತ್ರುವಿನ ಕಡೆಗೆ ಬಿಡುವ ಬಾಣವೇ ಮೊದಲಾದ ಶಸ್ತ್ರಗಳು. ಹ್ಮ್ ಸಾಮಾನ್ಯವಾಗಿ ಉಪಯೋಗಿಸುವ ಕತ್ತಿ, ಚಾಕು, ಗದೆ, ಬರ್ಚಿ ಹ್ಮ್ ಮುಂತಾದ ಅನಂತ ಆಯುಧಗಳು ಹ್ಮ್ ಇವು ಕೈಯಲ್ಲಿ ಹಿಡಿದು ಹೋರಾಡುವ ಆಯುಧಗಳು. ಹ್ಮ್ ಇವುಗಳನ್ನ ಶಸ್ತ್ರ ಅಂತ ಕರೆದರು. ಹ್ಮ್ ಈ ಎರಡು ದುರಹಂಕಾರಿ ಆಯುಧಗಳ ವಿನಃ ಹ್ಮ್ ಆತ್ಮ ಅನಾತ್ಮ ವಿಚಾರದಲ್ಲಿ ಹ್ಮ್ ನಮಗೆ ಇರುವಂತ ಸಂಶಯಗಳನ್ನ ಹೋಗಲಾಡಿಸಲು ಇವುಗಳಿಂದ ಸಾಧ್ಯವಿಲ್ಲ. ಹ್ಮ್ ಹೌದಲ್ಲಮ್ಮ? ಹ್ಮ್ ಇವು ಶರೀರವನ್ನ ನಾಶ ಮಾಡ್ತಾವ, ಹ್ಮ್ ಕೈಕಾಲನ್ನ ಕತ್ತರಿಸಬಹುದು, ಹ್ಮ್ ತಲೆಯನ್ನೇ ಚೆಂಡಾಡಬಹುದು, ಹ್ಮ್ ಆದ್ರೆ ಅಜ್ಞಾನವನ್ನ ಹ್ಮ್ ಕಡಿಲಿಕ್ಕೆ, ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹ್ಮ್ ಮತ್ತೆ ಅನಂತ ಅಗ್ನಿ ಅವುಗಳಿಂದ ಸಾಧ್ಯ ಇಲ್ಲ. ಹ್ಮ್ ಮತ್ತೆ ನಾನು ದೇಹೇಯ ಹ್ಮ್ ಎಂಬ ಅಜ್ಞಾನವನ್ನ ಇವು ಎಲ್ಲವೂ ನಾಶ ಮಾಡಲು ಸಾಧ್ಯವಿಲ್ಲ. ಹ್ಮ್ ಇವು ಜಗತ್ತೆಲ್ಲವನ್ನ ನಾಶ ಮಾಡಬಹುದು, ಇಲ್ಲ ಅಂತಲ್ಲ. ಹ್ಮ್ ಈ ನಾನು ದೇಹೇಯ, ಹ್ಮ್ ಆತ್ಮನಾಗಿದ್ದು ದೇಹ ನಾನು ಅನ್ನುವಂತ ನಂಬಿಕೆ ಏನದ, ವಿಶ್ವಾಸವನ್ನ, ಹ್ಮ್ ಅದು ಇವು ಕಡಿಂಗಿಲ್ಲ ಅಂತ. ಹ್ಮ್ ಯಾಕಮ್ಮ ಇದು ಯಾವ ಕಾರಣದಿಂದ ದೇಹ ನಾನೆಂಬ ಬುದ್ಧಿ ಬಂದದಂದ್ರೆ ಹ್ಮ್ ಅಜ್ಞಾನದಿಂದ ಬಂದಾವ. ಹ್ಮ್ ಆದ್ರೆ ಅಜ್ಞಾನವನ್ನ ಇವು ನಾಶ ಮಾಡುವುದಿಲ್ಲ. ಹ್ಮ್ ಮತ್ತೆ ಇನ್ನ ಬೇರೆ ಬೇರೆ ಹೇಳೋ ಪ್ರಕಾರ ಹ್ಮ್ ಕೆಲವು ಕರ್ಮಗಳಂತ ಮಾಡ್ತೀವಿ, ಹ್ಮ್ ಮತ್ತ ಬಲಾಢ್ಯವಾದ ಅಭ್ಯಾಸವನ್ನಾದ್ರೂ ಮಾಡ್ತೀವಿ. ಹ್ಮ್
ಮತ್ತು ಇವುಗಳಿಂದ ತಪ್ಪು ದಾರಿಯನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರಬಹುದು. ಹ್ಮ್ ಕರ್ಮಗಳಿಂದ ನಮ್ಮ ಪಾಪಿ ಪುಣ್ಯಾತ್ಮನಾಗಬಹುದು, ಹ್ಮ್ ಅಧರ್ಮಿ ಧರ್ಮಿ ಆಗ್ಬಹುದು, ಹ್ಮ್ ಅನೀತಿವಂತವನು ನೀತಿವಂತನಾಗಬಹುದು. ಹ್ಮ್ ಆದರೆ ಹ್ಮ್ ಇವುಗಳು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಬರಬಹುದು. ಹ್ಮ್ ಅಜ್ಞಾನವನ್ನ ನಾಶ ಮಾಡಿಕೊಳ್ಳಲಿಕ್ಕೆ ಇವುಗಳಿಂದ ಸಾಧ್ಯ ಇಲ್ಲ. ಹ್ಮ್ ಇದೇ ಪ್ರಕಾರ ಕೋಟಿ ಕೋಟಿ ಕರ್ಮಗಳಿಂದಲೂ ಹ್ಮ್ ನಮ್ಮಲ್ಲಿರುವಂತ ಅವಿದ್ಯೆ ಅಥವಾ ಅಜ್ಞಾನವನ್ನ ಹ್ಮ್ ಹೋಗಲಾಡಿಸಲು ಸಾಧ್ಯವಿಲ್ಲ. ಹ್ಮ್ ಸಾಧ್ಯ ಇಲ್ಲದಿದ್ದರೂ ಪರವಾಗಿಲ್ಲದೆ ಮತ್ತೆ ಏನಾದರೂ ಅದರಿಂದ ಪ್ರಯೋಜನ ಅಂದ್ರೆ ಹ್ಮ್ ಆ ಕರ್ಮಗಳಿಂದಲೇ ಅವಿದ್ಯೆ ಮತ್ತಿಷ್ಟು ಬಲವಾಗುತ್ತಾ ಹೋಗ್ತದೆ ನೋಡ್ರಿ. ಹ್ಮ್ ದೀಪಕ್ಕ ಹ್ಮ್ ಎಷ್ಟು ಎಣ್ಣೆಯನ್ನ ಹಾಕ್ತಾ ಹಾಕ್ತಾ ಹೋಗ್ತೇವೆ, ಹ್ಮ್ ಅಷ್ಟು ಅದು ದೀಪ ಪ್ರಬಲವಾಗಿ ಹ್ಮ್ ಉರಿತಾ 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 ಹೋಗ್ತದೆ. ನಮ್ಮ ಹ್ಮ್ ಎಣ್ಣೆ ಹಾಕದಂಗೆಲ್ಲ ಬೆಳಕು ಹೆಚ್ಚಾಗ್ತದೆ. ಹ್ಮ್ ಅದರಂತೆ ಇಲ್ಲಿ ಕರ್ಮಜನ್ಯ ಶರೀರ ಅಂದ್ರೆ ಹ್ಮ್ ಕರ್ಮ ಮಾಡಿದಂತೆಲ್ಲ ಅಜ್ಞಾನ ಹ್ಮ್ ಅದು ಹೆಚ್ಚಾಗ್ತಾ ಹೋಗ್ತದಮ್ಮ. ಹ್ಮ್ ಅದಕ್ಕೆ ಮೋಕ್ಷದ ಮಾರ್ಗವನ್ನ ಆಪೇಕ್ಷಿಸುವಂತ ಒಬ್ಬ ಜೀವಿ ಹ್ಮ್ ಬಹಳಷ್ಟು ವಿಚಾರಗಳನ್ನ ಮಾಡಿ ಹ್ಮ್ ಕರ್ಮಗಳನ್ನ ಮಾಡಬೇಕು ಅಥವಾ ಬಿಡಬೇಕು ಅನ್ನುವಂಥದ್ದನ್ನ ಹ್ಮ್ ನಾವು ವಿವೇಕಶಾಲಿಗಳಾಗಿ ಆ ಕರ್ಮಗಳನ್ನ ಮಾಡಬೇಕು. ಹ್ಮ್ ಯಾಕಂದ್ರೆ ನಮಗೆ ಆ ಕರ್ಮದಿಂದ ಅಜ್ಞಾನ ಬೆಳೀತಾ ಬೆಳೀತಾ ಹೋದಂತೆಲ್ಲ ಹ್ಮ್ ಜನ್ಮಗಳು ಪುನಃ ಪುನಃ ಹೆಚ್ಚಾಗ್ತಾ 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 ಹೋಗ್ತಾವ ನಾವು. ಹ್ಮ್ ಆದ್ದರಿಂದ ಹ್ಮ್ ಅವಿದ್ಯೆಯು ನಮಗೆ ತಿಳಿದಿರುವ ಹ್ಮ್ ಯಾವ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಹ್ಮ್ ಬೇರೆ ಕರ್ಮಗಳ ಸಾಧನೆಗಳಿಂದಾಗಲಿ ಹ್ಮ್ ಇದು ಮಾನವನ ಸಾಮಾನ್ಯ ಶಕ್ತಿಯಿಂದ ಆಗದಿದ್ದರೂ ಕೂಡ ಹ್ಮ್ ಯಾವ ದೈವಿ ಶಕ್ತಿ ಅಂತ ಒಂದಾದ್ ನೋಡಮ್ಮ. ಹ್ಮ್ ದೈವಿ ಶಕ್ತಿ ಅಂದ್ರೆ ಅದು ಪ್ರಕೃತಿಯ ಧರ್ಮ ಅಂತೀವಿ ನಾವು. ಹ್ಮ್ ಜಗತ್ತೇನ್ ನಾವು ಕಾಣ್ತದಂದ್ರೆ ಹ್ಮ್ ಕಾಣುವ ಜಗತ್ತಿನ ಹಿಂದೆ ಕಾಣದೇ ಇರುವಂತ ಒಂದು ದೈವಿ ಶಕ್ತಿ ಇದೆ. ಹ್ಮ್ ಆ ಶಕ್ತಿಯಿಂದನೇ ಜಗತ್ತಿನ ಸರ್ವ ಜೀವರಾಶಿಗಳು ಹ್ಮ್ ತಮ್ಮ ತಮ್ಮ ಕಾರ್ಯವನ್ನ ಹ್ಮ್ ಚಾಚು ತಪ್ಪದೆ ಮಾಡುತ್ತಿವೆ ಎಂದರೆ ಹ್ಮ್ ಅದಕ್ಕೆ ಒಂದು ದೈವಿ ಶಕ್ತಿ ಇದೆ ಅಂತ ಅರ್ಥ. ಹ್ಮ್ ಅಂತ ದೈವಿ ಶಕ್ತಿಯಿಂದ ಕೆಲವು ಸಲ ಹ್ಮ್ ಜಗತ್ತಿನಲ್ಲಿ ಆಗಬಾರದಂತ ಪ್ರಕೃತಿಯ ವಿಕೋಪ ಆಗ್ತಾವ, ಹ್ಮ್ ಪ್ರಕೃತಿಯ ವಿಧ್ವಂಸಕ ಆಗ್ತದ. ಹ್ಮ್ ಅದಕ್ಕೆ ಒಂದೆರಡು ಉದಾಹರಣೆ ತಗೊಂಡ್ರೆ ಸಾಕು ನಾವು. ಹ್ಮ್ ಈಗ ಪ್ರಕೃತಿಯ ವಿಧ್ವಂಸಕ ಶಕ್ತಿಯಿಂದ ಹ್ಮ್ ಈ ಭೂಕಂಪ ಅಂತ ಆಗ್ತದ. ಹ್ಮ್ ಆಗ್ತದಲ್ಲ, ಭೂಕಂಪ ಆದಾಗ ಹ್ಮ್ ಕೆಲವೊಂದು ಸಲ ಗ್ರಾಮಗಳಷ್ಟೇ ಅಲ್ಲ, ಹ್ಮ್ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲಾ ಹ್ಮ್ ದೇಶವು ಕೂಡ ಅಲುಗಾಡುವಂತ ಪರಿಸ್ಥಿತಿ ಇದೆ. ಅದು ಒಂದು ಹ್ಮ್ ದೈವಿ ಶಕ್ತಿಯ ಕಾರಣದಿಂದ. ಹ್ಮ್ ಈ ಮಾನವರಿಂದ ಸಾಧ್ಯ ಆಗಲ್ಲ ಭೂಮಿಯನ್ನು ಅಲುಗಾಡಿಸ್ಲಿಕ್ಕೆ, ಇಲ್ಲ ಇಲ್ಲ. ಆದ್ರೂ ಕೂಡ ಅಲುಗಾಡ್ತದಂದ್ರೆ ದೈವಿ ಶಕ್ತಿ ಇದೆ ಅಂತ. ಹ್ಮ್ ಮತ್ತ ಪ್ರಕೃತಿ ಒಂದ್ಸಲ ವಿಕೋಪ ಆದಾಗ ಹ್ಮ್ ತನ್ನ ಆರ್ಭಟದಿಂದ ಹ್ಮ್
ಚಂಡಮಾರುತ ಅನ್ನುವಂತ ಗಾಳಿಯನ್ನ ಹ್ಮ್ ಅಥವಾ ಮೊನ್ನೆ ನಡೆದಂತ ಹ್ಮ್ ಯಾವ ನೀರಿನ ಪ್ರವಾಹದಿಂದ ಹ್ಮ್ ಏನೇನೋ ನಾಶ ಆದವಲ್ಲಮ್ಮ. ಹೌದು. ಸಾಕಷ್ಟು ಜಗತ್ತಿನಲ್ಲಿ ನಾಶ ಆದವು. ಹ್ಮ್ ಮೊನ್ನೆ ಬಂದಂತ ಕೋವಿಡ್ ಸಂದರ್ಭದಲ್ಲಿ ಹ್ಮ್ ಎಷ್ಟು ಜನ ನಾಶ ಆದರಮ್ಮ. ಹ್ಮ್ ಎಷ್ಟು ಜನಕ್ಕ ಯಾವ್ಯಾವ ರೀತಿ ಕಷ್ಟ ಬಂತು ಅಂದ್ರೆ ಹೇಳತೇ ಇರೋದು. ಹ್ಮ್ ಇವೆಲ್ಲವೂ ಕೂಡ ಮಾನವನ ಪ್ರಯತ್ನ, ಸಾಧನೆ ಅಲ್ಲ. ಹ್ಮ್ ಇದು ಪ್ರಕೃತಿಯ ನಿಯಮ ಅಂತ. ಹ್ಮ್ ಇಂಥ ಬಲವಾದ ಪ್ರಕೃತಿ ಕೂಡ ಹ್ಮ್ ಈ ನಮ್ಮ ಬಂಧನಕ್ಕೆ ಕಾರಣವಾದ ಅಜ್ಞಾನವನ್ನ ಹ್ಮ್ ನಾಶ ಮಾಡಬಹುದೇ ಅಂದ್ರೆ ಹ್ಮ್ ಇದಕ್ಕೂ ಕೂಡ ಸಾಧ್ಯ ಇಲ್ಲ ಅಂದ್ರು. ಹ್ಮ್ ಈ ನಮಗೆ ಬಂಧನವನ್ನ ಹ್ಮ್ ನಿವೃತ್ತಿ ಮಾಡಿಕೊಳ್ಬೇಕಾದ ಸಾಧನೆ ಬೇಕಲ್ಲಮ್ಮ ನಮಗೆ. ಹೌದು. ಆ ಸಾಧನೆಗಳಲ್ಲಿ ಏನು ಮಾಡಿದ್ರೆ ಈ ಬಂಧ ನಿವೃತ್ತಿ ಆಗ್ತದಂದ್ರೆ ಹ್ಮ್ ಮೇಲೆ ಇಲ್ಲಿವರೆಗೂ ಹೇಳಿದವು ಯಾವ ಸಾಧನೆಗಳು ನಮಗೆ ಸಹಾಯ ಮಾಡಲಾರವು. ಹ್ಮ್ ಯಾಕಂದ್ರೆ ಹ್ಮ್ ವಿವೇಕವೇ ಅಜ್ಞಾನ ನಾಶ ಮಾಡಬಲ್ಲ ವಜ್ರಾಯುಧ. ಹ್ಮ್ ಎದರಿಂದ ನಾಶ ಆಗ್ತದಮ್ಮ? ವಿವೇಕ. ಹ್ಮ್ ಯಾವ ವಿವೇಕ ಅಂದ್ರೆ ಆತ್ಮ ಯಾವುದು, ಅನಾತ್ಮ ಯಾವುದು, ಹ್ಮ್ ಸತ್ಯ ಯಾವುದು, ಮಿಥ್ಯೆ ಯಾವುದು, ಹ್ಮ್ ಇರೋದು ಯಾವುದು, ಇರಲಾರದು ಯಾವುದು ಅನ್ನುವಂತ ವಿಚಾರ. ಹ್ಮ್ ಆ ವಿಚಾರವೇ ಇಲ್ಲಿ ವಜ್ರ ಆಯುಧ. ಹ್ಮ್ ಇದು ಏನು ಮಾಡ್ತದಂದ್ರೆ ವಿವೇಕ ಜ್ಞಾನವೆಂಬ ಮಹಾ ಖಡ್ಗದಿಂದ ಹ್ಮ್ ನಮ್ಮ ಬಂಧ ಪಾಶವನ್ನ ಕತ್ತರಿಸಲು ಸಾಧ್ಯ. ಹ್ಮ್ ಅರ್ಥ ಆಯ್ತಲ್ಲ? ವಿವೇಕದಿಂದನೇ ಸಾಧ್ಯ. ಹ್ಮ್ ಅದಕ್ಕೆ ಸ್ತುತಿಗಳು ಹ್ಮ್ ವಿಚಾರೇಣೇ ಪರಮ ಔಷಧ ಅಂದು. ಹ್ಮ್ ಕೇವಲ ಪಾಂಡಿತ್ಯವಿದ್ದರೆ ಸಾಲದು. ಹ್ಮ್ ಪಂಡಿತ ಅನ್ರಿ ಅಂದ್ರೂ ಕೂಡ ಅದು ಸಾಧ್ಯ ಇಲ್ಲ. ಹೌದು. ನಿತ್ಯ ಅನಿತ್ಯ, ಸತ್ಯ ಮಿಥ್ಯ, ತಪ್ಪು ಸರಿ ಹ್ಮ್ ವಿವೇಚನೆ ಹ್ಮ್ ನಮ್ಮ ಬುದ್ಧಿಯಲ್ಲಿ ಭದ್ರವಾಗಿ ಮೂಡಿರಬೇಕಂತ. ಹ್ಮ್ ಬರೀ ಹೇಳ್ತಾ ಹೋಗೋದು ಪಾಂಡಿತ್ಯ ಆಯ್ತಮ್ಮ. ಹೌದು. ಅಷ್ಟಿದ್ರೆ ಸಾಲದು. ಹ್ಮ್ 1000 ಶ್ಲೋಕ ಹೇಳಬಹುದು, ಹ್ಮ್ 1000 ವಚನಗಳನ್ನ ಹೇಳಬಹುದು, ಹ್ಮ್ 100 ಗ್ರಂಥಗಳನ್ನ ಓದಬಹುದು. ಹ್ಮ್ ಇಲ್ಲ ಅಂತ ಅರ್ಥ ಅಲ್ಲ. ಹ್ಮ್ ಇಷ್ಟು ಮಾತ್ರದಿಂದ ನಮ್ಮ ಅಜ್ಞಾನ ನಷ್ಟ ಆಗದಲ್ಲ. ಹ್ಮ್ ಕಾರಣ ಅಜ್ಞಾನ ನಾಶ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಹ್ಮ್ ಆ ವಿವೇಕ ಅಂದ್ರೆ ಇಷ್ಟೇ, ನಿತ್ಯ ಯಾವುದು ಅನಿತ್ಯ ಯಾವುದು ಹ್ಮ್ ಅದು ಇಲ್ಲಮ್ಮ ನಮ್ಮ ಬುದ್ಧಿಯಲ್ಲಿ ಭದ್ರವಾಗಿ ನಿಲ್ಲಬೇಕು. ಹೌದು. ಆಗ ನಮ್ಮ ಸ್ವರೂಪದ ಅಪರೋಕ್ಷ ಅನುಭವವು ಹ್ಮ್ ಬೋಧವಾಗುವುದು. ಹ್ಮ್ ಆ ಅಪರೋಕ್ಷ ಅನುಭವದ ಜ್ಞಾನ ಹ್ಮ್ ನಮ್ಮಲ್ಲೇ ಒಳಗೆ ಆಗ್ತದಮ್ಮ. ಹ್ಮ್ ಯಾಕಂದ್ರೆ ಅಜ್ಞಾನ ಹೊರಗಿಲ್ಲ. ಹ್ಮ್ ಅಜ್ಞಾನ ನಮ್ಮ ಮನದಲ್ಲಿ ಬುದ್ಧಿಯಲ್ಲಿ ಅದಮ್ಮ. ಹ್ಮ್ ಆ ವಿವೇಕದಿಂದ ಅಂತರಂಗದ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ವಿವೇಕ ಪ್ರವೇಶ ಆಗ್ತದೆ. ಹ್ಮ್ ಆ ವಿವೇಕ ಯಾವಾಗ ಪ್ರವೇಶ ಆಯ್ತಂದ್ರೆ ಹ್ಮ್ ಮಾಲಕರು ಮನೆ ಒಳಗೆ ಬಂದಾಗ ಸೇವಕರು ಹೊರಗೆ ಹೋದಂಗ. ಹ್ಮ್ ಈಗ ಮನೆ ಮಾಲಕರು ಇರ್ತಾರಮ್ಮ, ಹ್ಮ್ ಅವ್ರಿಗೆ ಇಲ್ಲೇ ಹೊರಗೆ ಹೋದಾಗ ಸೇವಕರು ಹೇಳಿರ್ತಾರೆ 2 ದಿನ ನೀವು ಇಲ್ಲೋ ಮಲಗು ಹ್ಮ್ ಅಂತ ಹೇಳೋಗಿರ್ತಾರ. ಹ್ಮ್ ಆದ್ರೆ ಯಾವಾಗ ಮಾಲಕರು ಒಳಗೆ ಬರ್ತಾರ ಮನೆಯೊಳಗ ಅಂದ್ರೆ ಇವನು ಹೊರಗೆ ಹೋಗೇ ಬಿಡ್ತಾನ. ಅವನು ಹ್ಮ್ ಅಲ್ಲಿ ಇರಂಗಿಲ್ಲ. ಅವನು ಹೌದು.
ಅದರಂತೆ ಈ ಅವಿವೇಕ ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದು ಹ್ಮ್ ವಿವೇಕದಿಂದ ಅರಿತು ಒಳಗಡೆ ಪ್ರವೇಶ ಆದಾಗ ಹ್ಮ್ ಆ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಇರುವಂತ ಅಜ್ಞಾನ ಹೊರಗೋಗ್ಬಿಡ್ತದೆ. ಹ್ಮ್ ಆದರೆ ಹ್ಮ್ ನಾವು ನಮ್ಮ ಅಂತಃಕರಣವನ್ನ ಪರಿಶುದ್ಧವಾಗಿಟ್ಟುಕೊಂಡರೆ ಮಾತ್ರ. ಹ್ಮ್ ಯಾವಾಗ ಸಾಧ್ಯ? ನಮ್ಮ ಅಂತಃಕರಣ ಹ್ಮ್ ಒಳಗೆ ಮನಸ್ಸು ಅನ್ನುವಂಥದ್ದು ಒಳ್ಳೆಯ ಹ್ಮ್ ಗುಣಗಳಿಂದ ಹ್ಮ್ ಸತ್ಯ ಮಾರ್ಗದಿಂದ ಹ್ಮ್ ನಾವು ಅನಂತ ರೀತಿಯ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಹ್ಮ್ ನಮ್ಮ ಅಂತರಂಗ ಮಲದೋಷದಿಂದ ನಿವೃತ್ತಿ ಆಗಿರ್ಬೇಕು, ಹ್ಮ್ ವಿಕ್ಷೇಪ ದೋಷದಿಂದ ಕೂಡ ಸ್ವಚ್ಛವಾಗಿರ್ಬೇಕು. ಹ್ಮ್ ಇಷ್ಟಾದ್ರೂ ಸಾಕು. ಸ್ವಲ್ಪ ಶಾಸ್ತ್ರಜ್ಞಾನದಿಂದ ಗುರುವಿನ ಅನುಗ್ರಹ ಆಗಿ ಹ್ಮ್ ಸತ್ಯ ಮಿಥ್ಯದ ಬೋಧನೆಯನ್ನ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಸಾಕು, ಹ್ಮ್ ಅವ್ರ ಒಳಗ ಜ್ಞಾನೋದಯ ಆಗುತ್ತ. ಹ್ಮ್ ಅದಕ್ಕೆ ಧಾತು ಪ್ರಸಾದ ಏನಂದ್ರೆ ಹ್ಮ್ ಅಂತಃಕರಣವನ್ನ ಶುದ್ಧಿಯನ್ನ ಮಾಡಿಕೊಳ್ಳುವುದಕ್ಕಾಗಿ ಹ್ಮ್ ಆ ಅಂತಃಕರಣ ಶುಚಿಯಾಗಬೇಕಾದರೆ ಹ್ಮ್ ಅದರಲ್ಲಿ ಇರುವಂತ ನಮ್ಮ ಅನಿತ್ಯವಾದ ವಾಸನೆಗಳು ಹ್ಮ್ ನಾಶವಾಗಬೇಕಂತ. ಹ್ಮ್ ಅವು ಮೊದಲ ಅಜ್ಞಾನದ ಅವಸ್ಥೆಯಲ್ಲಿರುವಂತ ವಾಸನೆಗಳಾವಲ್ಲ. ಹ್ಮ್ ಜಗತ್ತು ಸತ್ಯ, ಹ್ಮ್ ದೇಹ ಸತ್ಯ, ಜೀವ ಸತ್ಯ, ಮಾಯ ಸತ್ಯ, ವಿಷಯಾದಿಗಳು ಸತ್ಯ, ಹ್ಮ್ ಮತ್ತೆ ಶಬ್ದ ಸತ್ಯ, ಹ್ಮ್ ಎಲ್ಲ ಸತ್ಯ ಅನ್ನುವಂತ ಭಾವನೆಗಳು ನಾವು ಹೊರಗೆ ಹೋಗ್ಬೇಕವು. ಹ್ಮ್ ವಾಸನೆಗಳು ಕಡಿಮೆಯಾದಂತೆಲ್ಲ ಮನಸ್ಸಿನ ಉದ್ವೇಗಗಳು ಹ್ಮ್ ಶಾಂತಿಯಾಗಿ ಹ್ಮ್ ಮನಸ್ಸು ಸಮಾಧಾನ ಆಗ್ತದೆ. ಹ್ಮ್ ನಾ ಬಹಳ ಸಲ ಹೇಳ್ತೇನಮ್ಮ, ಹ್ಮ್ ಮನೆಯಲ್ಲಿ ಒಬ್ಬ 4 ಹುಡುಗರಿದ್ರಂದ್ರೆ ಹ್ಮ್ ಆ 4-5 ಹುಡುಗರು ಸೇರಿದ ಸ್ಥಳದಲ್ಲಿ ಗದ್ದಲಾಗದು ಹೆಚ್ಚದು ಹ್ಮ್ ಸಹಜವಾಗಿ ಮಕ್ಕಳ ಸ್ವಭಾವ. ಹ್ಮ್ ಮಕ್ಕಳಿದ್ದರೆ ಗಲಾಟೆ ಇರ್ತದ. ಹ್ಮ್ ಆ ಗದ್ದಲ ಮಾಡಬಾರ್ದು ಮಕ್ಕಳು ಅಂದ್ರೆ ಸುಮ್ನೆ ಕೊಡಕ್ಕಾಗಲ್ಲಮ್ಮ. ಹ್ಮ್ ಅವಾಗ ಏನ್ ಮಾಡತ್ತೀವಿ ಅಂದ್ರೆ ಮಗುವಿನ ದೂರ ಕರ್ಕೊಂಡು ಹೋಗ್ತೀವಿ. ಹ್ಮ್ ಮತ್ತ ಒಬ್ಬ ಹೊರಗೆ ಹೋದಂದ್ರೆ ಗಲಾಟೆ ಸ್ವಲ್ಪ ಕಡಿಮೆ ಆಯ್ತು. ಹ್ಮ್ ಹಿಂಗೆ 2, 3, 4 ಹುಡುಗರನ್ನ ಹೊರಗೆ ಕಳಿಸ್ಬಿಟ್ರೆ ಮನೆ ಶಾಂತಿ ಆಯ್ತು ನೋಡಮ್. ಹ್ಮ್ ಮನೆ ಶಾಂತಿ ಆಗ್ಬೇಕಾದ್ರೆ ಏನ್ ಮಾಡಕಂದ್ರೆ ಗದ್ದಲ ಮಾಡುವಂತ ಹುಡುಗರನ್ನ ಹೊರಗೆ ಹಾಕ್ಬೇಕು. ಹ್ಮ್ ತಾನೇ ಶಾಂತಿ ಆಗ್ತದೆ. ಹ್ಮ್ ಅದರಂತೆ ಇಲ್ಲಿ ಕೂಡ ಹ್ಮ್ ಯಾವ ನಮ್ಮನ್ನ ಮನಸ್ಸನ್ನ ಮತ್ತು ಬುದ್ಧಿಯನ್ನ ಉದ್ಯೋಗ ಮಾಡುವಂತದ್ದು ಯಾವುದಿದ್ವು ಅಂದ್ರೆ ಹ್ಮ್ ಇವೇ ವಾಸನೆಗಳು. ಹ್ಮ್ ದೇಹ ವಾಸನ, ಹ್ಮ್ ಲೋಕ ವಾಸನ, ಹ್ಮ್ ಶಾಸ್ತ್ರ ವಾಸನ, ಹ್ಮ್ ಇವು 3 ವಾಸನೆಗಳಮ್ಮ. ಹ್ಮ್ ಇವು 3 ವಾಸನೆಗಳು ಕೂಡ ಬಹಳ ಡೇಂಜರ್. ಹ್ಮ್ ಆದರೆ ಮೊದಲು ದೇಹ ವಾಸನೆ ಹೋಗ್ಬೇಕು ನಮ್ಗ. ಹ್ಮ್ ದೇಹ ವಾಸನೆ ಅಂದ್ರೆ ಏನಿಲ್ಲ, ಪಂಚಮಹಾಭೂತದಿಂದ ಹ್ಮ್ ಉತ್ಪತ್ತಿಯಾಗಿರುವಂತ ಹುಟ್ಟಿರುವಂತ ಈ ತೋರುವ ಶರೀರ. ಹ್ಮ್ ಈ ಶರೀರದ ಸಮೂಹವೇ ಜಗತ್ತು. ಹ್ಮ್ ಇದನ್ನ ನಾನು ಅಂತ ತಿಳ್ಕೊಂಡಿನಲ್ಲಮ್ಮ, ಹ್ಮ್ ಈ ತಿಳಿದುಕೊಂಡದ್ದೇ ಅಜ್ಞಾನ. ಹ್ಮ್ ಈ ರೀತಿಯಾಗಿ ಅದನ್ನ ನಾವು ಅನಂತ ಜನ್ಮದಿಂದ ಬಂದಂತ ಹ್ಮ್ ಈ ದೇಹ ವಾಸನೆಯನ್ನ ಬಿಡಬೇಕಾದ್ರೆ ಬಹಳ ಕಷ್ಟಮ. ಈ ದೇಹ ವಾಸನೆಯೇ ಹ್ಮ್ ನಾವು ಒಳ್ಳೆ ಒಳ್ಳೆ ಸುವಾಸನೆ ಇರುವಂತ
ಹ್ಮ್ ಗಂಧ ಮಾಲಿನ್ಯಗಳನ್ನ ಧರಿಸಿದರೂ ಹೋಗೋದಿಲ್ಲ, ಹ್ಮ್ ಫಲ ಪುಷ್ಪಗಳನ್ನ ತಲೆ ತುಂಬ ಏರಿಸಿದ್ರೂ ಹೋಗೋದಿಲ್ಲ, ಹ್ಮ್ ಬೇರೆ ಯಾವುದರಿಂದ ಹೋಗಲಾರದು ದೇಹ ವಾಸನೆ. ಹ್ಮ್ ಇದು ಎದರಿಂದ ಹೋಗ್ತದಮ್ಮಂದ್ರೆ ಮೊದಲನೆಯದು ದೇಹ ವಾಸನೆ ಹೋಗ್ಬೇಕಾಗಿದ್ರೆ ಹ್ಮ್ ನಮಗೆ ಶಾಸ್ತ್ರ ವಾಸನೆ ಬೇಕು. ಹ್ಮ್ ಈ ಶಾಸ್ತ್ರ ವಾಸನೆಯಿಂದ ದೇಹ ವಾಸನೆಯಿಂದ ಕಳೀಲಿಕ್ಕೆ ಬರ್ತಮ್ಮ. ಹ್ಮ್ ಅದಕ್ಕಾಗಿ ನಮ್ಮ ಲೌಕಿಕದಲ್ಲಿ ಭೌತಿಕವಾಗಿ ಪ್ರಕೃತಿಯಲ್ಲಿ ಹ್ಮ್ ಬಾಂಡೆ ಪಾತ್ರೆಗಳು ತೊಳಿಲಿಕ್ಕೆ ಒಂದು ಬೇರೆ, ಹ್ಮ್ ಬಟ್ಟೆಯನ್ನು ತೊಳಿಲಿಕ್ಕೆ ಒಂದು ಬೇರೆ, ಹ್ಮ್ ಈ ರೀತಿಯಾಗಿ ಹಲವು ವಸ್ತುಗಳನ್ನ ಸ್ವಚ್ಛ ಮಾಡಬೇಕಾಗಿದ್ರೆ ಹ್ಮ್ ಒಂದೊಂದು ವಸ್ತುವನ್ನ ಸ್ವಚ್ಛ ಮಾಡಕ್ಕೆ ಒಂದೊಂದು ವಸ್ತುಗಳು ಬೇಕು ಅಂತ. ಹ್ಮ್ ಅಂದ್ರೆ ಶಾಸ್ತ್ರ ವಾಸನೆ ಬೇಕು. ಹ್ಮ್ ಅದು ಎಂಥ ಶಾಸ್ತ್ರ ಬೇಕಂದ್ರೆ ಹ್ಮ್ ಬಲಾಢ್ಯವಾದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಚನದಿಂದ ಹ್ಮ್ ವೇದಾಂತದ ಅಂತ್ಯಭಾಗದಲ್ಲಿ ಹ್ಮ್ ಆ ಭಗವಂತ ಪರಮಾತ್ಮ ಹೇಳಿದಂತ ಮಹಾವಾಕ್ಯ ಹ್ಮ್ ಅಂತ ನಾವು ಮುಖ್ಯವಾಗಿ ತತ್ವಮಸಿ ಅಂತ ಕರಿತೀವಿ. ಹ್ಮ್ ತತ್ವಮಸಿ ಹ್ಮ್ ಎಲ್ಲಿವರೆಗೂ ಅಂದ್ರೆ ನಮ್ಮ ವಾಸನೆ ಹೋಗೋವರೆಗೂ ಹ್ಮ್ ಆ ಸದ್ಗುರುನ ಶಾಸ್ತ್ರಗಳನ್ನ ಹೇಳಿ 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 ಹೇಳಿನೇ ಹ್ಮ್ ಈ ದೇಹ ವಾಸನೆಯನ್ನು ಕೆಡಿಸ್ಬೇಕಾಗ್ಯದ. ಹ್ಮ್ ಅದಕ್ಕ ಕಾರಣ ಈ ನಮ್ಮ ದೇಹ ವಾಸನೆ ಹೋಗ್ಬೇಕಾದ್ರೆ ಶಾಸ್ತ್ರ ವಾಸನೆ ಬೇಕು. ಹ್ಮ್ ಮತ್ತು ಅಂತಹ ಶಾಸ್ತ್ರ ಅಂತಹ ಗುರುವೇ ಬೇಕು. ಹ್ಮ್ ಮತ್ತು ಈಗ ದೇಹ ವಾಸನೆ ಹೋಯ್ತು, ಹ್ಮ್ ಹೋಯ್ತಲ್ಲ ಶಾಸ್ತ್ರ ವಾಸನೆಯಿಂದ. ಹ್ಮ್ ಏನು ವಿಶೇಷ ಶಾಸ್ತ್ರಕ್ಕೆ ಇರ್ತಾರೆ ಈಗ. ಹ್ಮ್ ಇದರಲ್ಲಿ ಎಷ್ಟೋ ಪ್ರಮಾಣ ದೇಹದ ಮೇಲೆ ಅಂತ ಪ್ರೇಮ, ಹ್ಮ್ ಪ್ರೀತಿ, ಹ್ಮ್ ಅವರ ಮೇಲಿರುವಂತ ಮೋಹ ಹ್ಮ್ ಅದು ಕಡಿಮೆ ಆಗಿರಲೇಬೇಕಂತ. ಹ್ಮ್ ಮೊದಲಿದ್ದಂಗೆ ಈಗ ನಿಮಗಿಲ್ಲ ಅಂತ ನನಗೆ ಅನಿಸ್ತಾವ. ಹ್ಮ್ ಮತ್ತೆ ಈಗ ದೇಹ ವಾಸನೆ ಹೋಯ್ತು, ಹ್ಮ್ ಶಾಸ್ತ್ರ ವಾಸನೆ ಉಳ್ಕಂತಲ್ಲ ಈಗ. ಹ್ಮ್ ಆಮೇಲೆ ಈ ಲೋಕ ವಾಸನೆ ಉಳ್ಕಂತವ. ಹ್ಮ್ ಜಗತ್ತು ಸತ್ಯ ಅನ್ನುವಂತ ವಾಸನೆ, ಹ್ಮ್ ಈ ದೇಹ ವಾಸನೆ, ಹ್ಮ್ ಇವೆರಡನ್ನ ಶಾಸ್ತ್ರ ವಾಸನೆಯಿಂದ ಕಳ್ಕೋಬೇಕು. ಹ್ಮ್ ಈ ಎರಡು ವಾಸನೆಗಳ ಕಳೆದ ಮೇಲೆ ಶಾಸ್ತ್ರ ವಾಸನೆ ಹಾಗೆಯೇ ಉಳಿದಿರುತ್ತದೆ. ಹ್ಮ್ ಇದು ಕೂಡ ನಾಶ ಆಗ್ಬೇಕು. ಹ್ಮ್ ಬರ್ತಾ 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 ಶಾಸ್ತ್ರ ವಾಸನೆ ಎಲ್ಲ ಹೋಗ್ಬಿಡ್ತಾವ್ರಿ. ಹ್ಮ್ ಅಲ್ಲೇನು ಉಳ್ಕಂತಂದ್ರೆ ಬ್ರಹ್ಮ ವಾಸನೆ ಅಷ್ಟ. ಹ್ಮ್ ನಾ ಬ್ರಹ್ಮನಿದ್ದೇನೆ ಹ್ಮ್ ಅನ್ನುವುದನ್ನ ಹ್ಮ್ ವಿಚಾರ ಮಾಡಿದಾಗ ಹ್ಮ್ ನಮ್ಮ ಸ್ವರೂಪದ ಅಪರೋಕ್ಷವು ನಮ್ಮೊಳಗೆ ಬೋಧವಾಗಬಹುದು. ಹ್ಮ್ ನಮ್ಮೊಳಗೆ ಹುಡ್ತದಲ್ಲ. ಹ್ಮ್ ಧಾತು ಪ್ರಸಾದ ಅಂದ್ರೆ ಹ್ಮ್ ಈ ವಾಸನೆಗಳನ್ನ ನಾಶ ಮಾಡೋದಕ್ಕೆ ಈಶ್ವರನ ಅನುಗ್ರಹ ಬೇಕು. ಹ್ಮ್ ಪರಮಾತ್ಮನ ಅನುಗ್ರಹ ಎಲ್ಲಿವರೆಗೆ ಬಂದ್ರೆ ಹ್ಮ್ ಈ ವಿಷಯಗಳ ವಾಸನೆಗಳನ್ನ ಹ್ಮ್ ಮಲದೋಷ ವಿಕ್ಷೇಪವನ್ನ ಕಳೆದುಕೊಳ್ಳಲಿಕ್ಕೆ ಹ್ಮ್ ಒಂದು ಯಾವುದೇ ಒಂದು ವಿಧವಾದ ಉಪಾಸನೆಯನ್ನು ಮಾಡಬೇಕು. ಹ್ಮ್ ಅದಕ್ಕೆ ದೇವರ ಅನುಗ್ರಹ ಬೇಕಂತ. ಹ್ಮ್ ಆದ್ರೆ ಜ್ಞಾನ ಮೋಕ್ಷ ಆಗ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಹ್ಮ್ ವ್ಯತ್ಯಾಸ ಇಷ್ಟೇ ನೋಡಮ್ಮ. ಹ್ಮ್ ಗುರುವಿನ ಅನುಗ್ರಹಕ್ಕೂ ದೇವರ ಅನುಗ್ರಹಕ್ಕೂ ಏನು ವ್ಯತ್ಯಾಸ ಅಂದ್ರೆ ಹ್ಮ್ ಇದು ಏಕಾಗ್ರತೆ ಹೊಂದಿದ ಮನಸ್ಸು ಹ್ಮ್
ವಿಶೇಷ ಶಕ್ತಿಯನ್ನು ಪಡೆದುಕೊಂಡು ಹ್ಮ್ ಅದರಲ್ಲಿ ವಿವೇಕಗಳನ್ನ ಗಳಿಸಿಕೊಳ್ಳಲಿಕ್ಕೆ ಹ್ಮ್ ಸಾಧ್ಯವಾಗುವುದು. ಹ್ಮ್ ಅದಕ್ಕಾಗಿ ಹಿಂದಿನ ಜನ್ಮದಲ್ಲಾಗಲಿ ಈಗಿನ ಜನ್ಮದಲ್ಲಾಗಲಿ ಹ್ಮ್ ಯಾವುದ ಒಂದು ಇಷ್ಟ ದೇವತೆಯ ಉಪಾಸನೆಯನ್ನಾದ್ರೂ ಮಾಡಬೇಕು, ಹ್ಮ್ ಇಲ್ಲ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯನ್ನು ಇಡಬೇಕು. ಹ್ಮ್ ಇವು ಇಟ್ಟು ಯಾರು ತಮ್ಮ ಮಲ ವಿಕ್ಷೇಪ ದೋಷವನ್ನ ಕಳೆದುಕೊಂಡು ಹ್ಮ್ ಪವಿತ್ರ ಹೃದಯದವರಾಗಿ ಹ್ಮ್ ಅಂಥ ಒಬ್ಬ ಪುಣ್ಯಾತ್ಮ ಗುರುವಿನಲ್ಲಿಗೆ ಬಂದಿದ್ರು ಅಂದ್ರೆ ಹ್ಮ್ ಅವ್ರಿಗೆ ನೇರವಾಗಿ ಆತ್ಮಜ್ಞಾನದ ಉಪದೇಶ ನಡೀತದ ಮೇಲೆ ಹ್ಮ್ ನೇರವಾಗಿ ಅವ್ರೇನು ಮಾಡೋದು ಬೇಕಾಗಿಲ್ಲ. ಹ್ಮ್ ಅದು ಯಾರಿಗೆ ಅರ್ಥ ಆಗೋದಿಲ್ಲ, ಹ್ಮ್ ಯಾರಿಗೆ ತಿಳಿಲಿಕ್ಕೆ ಅಸಾಧ್ಯ ಆಗ್ತದ, ಬಹಳ ಕಷ್ಟ ಅನಿಸ್ತದ, ಹ್ಮ್ ಅವರು ಹ್ಮ್ ಆ ಶಾಸ್ತ್ರದ ಪರ್ಯಂತರವಾಗಿ ಹ್ಮ್ ನಮ್ಮ ಯಾವ ದೇವತೆ ಇರಲಿ ಹ್ಮ್ ಅದೊಂದು ದೇವರು ಅಂತ ಅಲ್ಲಿ ಹ್ಮ್ ಉಪಾಸನೆಯನ್ನು ಮಾಡ್ಬೇಕು. ಆ ದೇವರ ಉಪಾಸನೆ ಹ್ಮ್ ಇಲ್ಲ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಹ್ಮ್ ಇದು ಮಾಡೋದ್ರಿಂದ ಮನುಷ್ಯ ಏಕಾಗ್ರತೆಯಾಗಿ ಹ್ಮ್ ಕಲ್ಮಶ ಆಗಿ ಹ್ಮ್ ಪವಿತ್ರ ಹೃದಯ ಆದಾಗ ಹ್ಮ್ ಆ ಗುರುಗಳ ಶಾಸ್ತ್ರ ಉಪದೇಶ ವಚನದ ಅನುಭವ ಆಗ್ತದೆ. ಹ್ಮ್ ಅವ್ರಿಗೆ ನೇರವಾಗಿ ಆಗದಿದ್ರೆ ಆ ರೀತಿಯಾಗಿ ಮಾಡ್ಕೋಬೇಕು. ಹ್ಮ್ ಇಲ್ಲ ಅಂದ್ರೆ ದೃಢವಾದ ವಿಶ್ವಾಸ ಇತ್ತು ಶಾಸ್ತ್ರದ ಮೇಲೆ ಅಂದ್ರೆ ಹ್ಮ್ ಎರಡನ್ನೂ ಕೂಡ ಗುರುವಿನಿಂದ ಪಡಿಬಹುದು. ಹ್ಮ್ ಆ ವಿಕ್ಷೇಪ ಶಕ್ತಿ ಮಲದೋಷವನ್ನು ಕೂಡ ನಾಶ ಮಾಡುವಂತ ಸಾಮರ್ಥ್ಯ ಹ್ಮ್ ಆ ಒಂದು ಪರಮಾತ್ಮನಿಗೆ ಅಂತ. ಹ್ಮ್ ಯಾಕಂದ್ರೆ ನಗರೋರ್ ಅಧಿಕಂ ಅಂತ ಅದಲ್ಲಮ್ಮ, ಹೌದು ಗುರುವಿನಕ್ಕಿಂತ ಅಧಿಕವಾದದ್ದು ಜಗತ್ತಿನಲ್ಲಿ ಯಾವುದು ಇಲ್ಲ. ಹ್ಮ್ ಅದು ಏನಾದರೂ ಇದ್ದದ್ದಾದರೆ ಅದು ಗುರು ಸ್ವರೂಪವೇ ಇರಬೇಕು ವಿನಃ ಹ್ಮ್ ಬೇರೆ ಯಾವ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಶ್ರುತಿಗಳು ಉಂಟು, ಪ್ರಮಾಣ ಉಂಟು. ಹ್ಮ್ ಅಂತವರಲ್ಲಿ ಈ ಒಬ್ಬ ವಿವೇಕಶಾಲಿಯಾದಂತ ಶಿಷ್ಯರು ಅಥವಾ ಮನುಷ್ಯರು ಹ್ಮ್ ಆ ಗುರುವಿನನ್ನ ಸಗುಣ ರೂಪದಿಂದ ಪರಮಾತ್ಮನಿಂದ ಪೂಜಿಸಬೇಕು. ಹ್ಮ್ ಶಾಸ್ತ್ರಾಧ್ಯಯನ ಮಾಡಿ ನಿರ್ಗುಣ ಸ್ವರೂಪನು ಅಂತ ಅನ್ಬೇಕು. ಹ್ಮ್ ಅವನು ನಿರ್ಗುಣನೂ ಹೌದು, ಹ್ಮ್ ಸಗುಣನೂ ಹೌದು. ಹ್ಮ್ ಈ ರೀತಿಯಾಗಿ ಅಲ್ಲಿ ಪೂಜಿಸಿ, ಅರ್ಚಿಸಿ, ಕೀರ್ತಿಸಿ ಮತ್ತು ವಂದಿಸಿ ಹ್ಮ್ ಈ ಕಾರ್ಯಗಳನ್ನ ಅಂಥ ಭಗವತ್ ಸ್ವರೂಪಗಳಿಗೆ ಹ್ಮ್ ಅಂದ್ರೆ ಅವರು ಶ್ರೋತೃತ್ವ ಬ್ರಹ್ಮನಿಷ್ಠತ್ವ ಇರ್ಬೇಕಲ್ಲ, ಇದು ಬಿಡಬಾರದು. ಹ್ಮ್ ಎದ್ದಂತವನಲ್ಲಿ ಇದನ್ನ ಮಾಡಿ ಈ ಎರಡನ್ನೂ ಕಾಕಬಹುದು. ಹ್ಮ್ ಅವರ ವಚನ ಉಪದೇಶವನ್ನ ಆಲಿಸಿ ಅಜ್ಞಾನವನ್ನು ಕಳ್ಕೋಬಹುದು ನೋಡಿ. ಹ್ಮ್ ಇಷ್ಟು ಸರಳ. ಹ್ಮ್ ಯಾರಿಗೆ ಅಂತಃಕರಣ ಸ್ವಚ್ಛ ಇದ್ದವರಿಗೆ ಅಂತ ಅರ್ಥ. ಹ್ಮ್ ಅದಕ್ಕೆ ಅವಿದ್ಯೆಯನ್ನ ಗೆಲ್ಲಲು ಹ್ಮ್ ವಿವೇಕ ಮತಿಯೇ ಮಾತ್ರ ಈ ಒಂದು ಅಜ್ಞಾನವನ್ನ ಹ್ಮ್ ಬಂಧನವನ್ನ ಗೆಲ್ಲಲು ಹ್ಮ್ ಅಗತ್ಯವಾದ ಸಾಧನ ಯಾವುದಂದ್ರೆ ಹ್ಮ್ ಅವಿವೇಕ ಬುದ್ಧಿಗೆ ಸಾಧ್ಯ ಇಲ್ಲ, ಹ್ಮ್ ವಿವೇಕಿ ಬುದ್ಧಿ ಉಳ್ಳಂತವನಿಗೆ ಮಾತ್ರ ಸಾಧ್ಯ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳಿದ್ರು ನಮ್ಮ. ಹಾ ಇದನ್ನ ಬಹಳ ಸಲ ಮೆಲುಕು ಹಾಕ್ಬೇಕು ನೀವು. ಹ್ಮ್ ಹ್ಮ್
ಯಾಕಂದ್ರೆ ಈಗಾಗಲೇ ಹಿಂದೆ ಹೇಳಿದಂತೆ ಅಗ್ನಿಯಿಂದಾಗಲಿ, ಗಾಳಿಯಿಂದಾಗಲಿ, ಖಡ್ಗದಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಕರ್ಮಗಳಿಂದಾಗಲಿ ಇದನ್ನ ನಾಶ ಮಾಡಕ್ಕೆ ಅಸಾಧ್ಯವಾದದ್ದನ್ನ ಯಾವುದರಿಂದ ಸಾಧ್ಯ ಅಂದ್ರೆ ಅಂತಃಕರಣ ಸ್ವಚ್ಛತೆಯಾಗಿ ವಿವೇಕ ಬುದ್ಧಿಯುಳ್ಳವರಿಗೆ ಮಾತ್ರ ಇದನ್ನ ನಾಶ ಮಾಡಿಕೊಳ್ಳಲು ಸಾಧ್ಯವಿನಃ 100 ಕೋಟಿ ಕರ್ಮಗಳಿಂದಲೂ ಸಾಧ್ಯ ಇಲ್ಲ ಅಂತ ಬರಬೇಕು. ಇದರ ಮುಖ್ಯಾಂಶ ಏನಂದ್ರೆ ವಿವೇಕವೆಂಬ ಶಿಕ್ಷಣ ಖಡ್ಗದಿದ್ದ ಆತ್ಮ ಅನಾತ್ಮಗಳ ಗೊಂದಲದಿಂದ ನಮಗೆ ಉಂಟಾದ ಬಂಧವನ್ನ ನಾವೇ ಕತ್ತರಿಸಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬಹುದು. ಬೇಕಾದಷ್ಟು ದಿನಗಳಿಂದ ಆ ಅನಾದಿ ಅಂತ ಹೇಳು, ಶಾಂತ ಅನಾದಿ ಈ ಅದಕ್ಕೆ ಕಾರಣವಾಗಿರೋದೇ ಅಜ್ಞಾನ. ಅದೆಷ್ಟೇ ಇದ್ರು ಕೂಡ, ಎಷ್ಟೇ ಪ್ರಬಲವಾಗಿದ್ರು ಕೂಡ ಈಗ ಅದನ್ನ ನಾಶ ಮಾಡಿಕೊಳ್ಳಬಹುದು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರಮ್ಮ. ಈಗ ಮುಂದಿನ ಶ್ಲೋಕದಲ್ಲಿ ಶ್ರುತಿ ಪ್ರಮಾಣೈಕ್ಯಮತೆ ಸ್ವಧರ್ಮ ನಿಷ್ಠ ಆತ್ಮ ವಿಶುದ್ಧಿ ರಶ್ಯ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ ತೇನೈವ ಸಂಸಾರ ಸ ಮೂಲನಾಶ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಹೊರಡಮ್ಮ. ಯಾಕಂದ್ರೆ ಇವು ಅತ್ಯಂತ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತ ವಿಷಯಗಳಿವು. ಈಗಾಗಲೇ ಸಾಕಷ್ಟು ನೀವು ಕೇಳಿದ್ರೆ, ಆದ್ರೂ ಕೂಡ ಕೇಳಬೇಕಿದೆ, ಅನಿವಾರ್ಯ. ಕಾರಣ ಶ್ರುತಿ ಪ್ರಮಾಣ ಏಕಮತೆ ಅವರು. ಇದನ್ನ ನಾನು ಹೇಳ್ತಿಲ್ಲ, ಇನ್ನೊಬ್ಬರು ಹೇಳ್ತಾ ಇಲ್ಲ, ಮತ್ತೊಬ್ಬರು ಹೇಳಿದ ಮಾತಲ್ಲ. ಶ್ರುತಿ ಪ್ರಮಾಣ ಅಂದ್ರೆ ವೇದವನ್ನ ನುಡಿದಂತ ಭಗವಂತನ ವಾಣಿಯೇ ಇದಕ್ಕೆ ಪ್ರಮಾಣ. ಇದಕ್ಕೆ ಸಾಕ್ಷಾಮ ಪರಮಾತ್ಮನೇ. ಅಂದಾಗ ನಾವು ಜಗತ್ತಿಗೆ ಶ್ರೇಷ್ಠವಾಗಿರತಕ್ಕಂತ ಪರಮಾತ್ಮ ಹೇಳಿದ ಮಾತಿನಲ್ಲಿ ನಮ್ಗೆ ದೃಢವಾದ ನಿಶ್ಚಯ ಬರ್ಬೇಕಾಗ್ಯದ. ಹೇಳಿದ ಮಾತಲ್ಲಿದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದು ಪರಮಾತ್ಮನೇ ವೇದದಲ್ಲಿ, ಅಹಮಾತ್ಮ ಬ್ರಹ್ಮ ಅಂತ ಹೇಳಿದ್ದು ಪರಮಾತ್ಮನೇ ವೇದದಲ್ಲಿ, ಹೀಗೆ ತತ್ವಮಸಿ ಮಹಾವಾಕ್ಯ ಹೇಳಿದ್ದು ಪರಮಾತ್ಮನೇ ವೇದದಲ್ಲಿ. ಅಂದಾಗ ನಾವು ವಿಚಾರ ಮಾಡಬೇಕು, ಭಗವಂತ ನಮಗೆ ವೇದಗಳ ಮುಖಾಂತರವಾಗಿ ಈ ಜನ್ಮ ಜನ್ಮಾಂತರದಿಂದ ಜನನ ಮರಣ ಮತ್ತು ಪ್ರತಿಯೊಂದು ಜನ್ಮದ ಸಂಸಾರ ದುಃಖ, ಹೌದಿಲ್ಲಮ್ಮ, ಇಷ್ಟೆಲ್ಲವನ್ನ ಕಳೆದುಕೊಂಡು ಆ ದುಃಖದಿಂದ ಉದ್ಧಾರ ಆಗಲಿ, ಕಲ್ಯಾಣ ಆಗಲಿ ಅನ್ನೋ ಭಾವದಿಂದನೇ ಪರಮಾತ್ಮ ನಮಗೆಲ್ಲರಿಗೂ ಉಪಕಾರ ಮಾಡಲಿಕ್ಕೆ ಹೇಳಿದಂತ ಮಾತು. ಅದಕ್ಕೆ ಮಹಾವಾಕ್ಯ ಅಂತ ಕರಿತೀವಿ. ಇಂಥ ಮಹಾವಾಕ್ಯದಲ್ಲಿ ಬುದ್ಧಿ, ವೇದದಲ್ಲಿ ಪರಮಾತ್ಮನಲ್ಲಿ ನಮಗ
ಸತ್ಯ ಅನ್ನೋ ಮಾತು ವಿಶ್ವಾಸಕ್ಕೆ ಬರ್ಬೇಕಲ್ಲಮ್ಮ. ಹ್ಮ್ ಆವಾಗ ಹ್ಮ್ ನಾವು ಯಾವಾಗಲೂ ಎಲ್ಲಿ ನಮ್ಮ ಬುದ್ಧಿಯನ್ನು ಇಡಬೇಕಂದ್ರೆ ಹ್ಮ್ ವೇದ ಪ್ರಮಾಣದಲ್ಲಿಯೇ ನಮ್ಮ ಬುದ್ಧಿಯನ್ನು ಇಟ್ಟುಕೊಂಡಿರುವವರೆಗೆ. ಹ್ಮ್ ಈ ಮೋಕ್ಷ ಯಾರಿಗೆ ಸಾಧ್ಯವಂದ್ರೆ ಹ್ಮ್ ಭಗವಂತನ ಮಾತಿನಲ್ಲೇ ಹ್ಮ್ ಹಲೋ ಹ್ಮ್ ಅವರಿಗೆ ಮಾತ್ರ ಹ್ಮ್ ತಮ್ಮ ತಮ್ಮ ಸ್ವಧರ್ಮದಲ್ಲಿ ವಿಶ್ವಾಸ ಉಂಟಾಗ್ತದಮ್ಮ. ಹ್ಮ್ ವಿಶ್ವಾಸ ಅಂದ್ರೆ ನಂಬಿಕೆ ಅಂದ್ರೆ ಶ್ರದ್ಧೆ ಅಂದ್ರೆ ಒಂದೇ. ಹ್ಮ್ ಯಾವಾಗ ಆ ವೇದ ಪ್ರಮಾಣದಲ್ಲಿ ವಿಶ್ವಾಸ ಬಂತು ಅಂದಾಗ ಹ್ಮ್ ಆ ವಿಶ್ವಾಸದಿಂದಲೇ ನಮ್ಮ ಚಿತ್ತ ಶುದ್ಧಿ ಉಂಟಾಗ್ತದೆ ನೋಡಿ. ಹ್ಮ್ ನಮ್ಮ ಮನಸ್ಸು ಹ್ಮ್ ಆ ಬುದ್ಧಿ ಅನ್ನುವಂಥದ್ದು ಹ್ಮ್ ಅದು ತೊಳೆದಂಗ ಆಗ್ಬಿಡ್ತೇವೆ, ಸ್ವಚ್ಛ ಆಗ್ಬಿಡ್ತಾವ. ಹ್ಮ್ ಚಿತ್ತ ಶುದ್ಧಿಯನ್ನು ಹೊಂದಿದವನಿಗೆ ಹ್ಮ್ ಪರಮಾತ್ಮ ಜ್ಞಾನ ಉಂಟಾಗ್ಬೋದು. ಹ್ಮ್ ಆದ್ದರಿಂದಲೇ ಸಂಸಾರವೇ ನಿರ್ಮೂಲವಾಗಿ ಹ್ಮ್ ನಾಶವಾಗಿ ಹೋಗುವುದು. ಹ್ಮ್ ಸರಳವಲ್ಲ ನೀವು. ಹ್ಮ್ ಆದರೆ ಹ್ಮ್ ಆ ವೇದ ಪ್ರಮಾಣದಲ್ಲಿ ವಿಶ್ವಾಸ ಇದ್ದಲ್ಲಿ ಸತ್ಯವಾಗಿಯೂ ಕೂಡ ನಮಗೆ ಅವರಲ್ಲಿ ಸಂಶಯ ಇಲ್ಲ. ಹ್ಮ್ ಅದು ಕೂಡ ಪೂರ್ಣ ವಿಶ್ವಾಸ ಬರ್ಲಿಕ್ಕೆ ಹ್ಮ್ ನಮಗ ಸ್ವಲ್ಪ ದಿನ ಆಗೋದಿಲ್ಲ. ಹ್ಮ್ ಯಾಕಂದ್ರೆ ಇದು ಮಾಡದೇ ಇದ್ರೆ ಹ್ಮ್ ಅಥವಾ ಈ ಕರ್ಮಗಳನ್ನ ಮಾಡದೇ ಇದ್ರೆ ಹ್ಮ್ ನಮ್ಗೆ ಏನಾದ್ರೂ ಆಗುತ್ತದೇನು ಹ್ಮ್ ಅಂತ ಕೆಲವು ವಿಚಾರಗಳು ಬಂದು ಹೋಗ್ತಾವ. ಹ್ಮ್ ಅದಕ್ಕೆ ಹ್ಮ್ ಇಲ್ಲಿ ಶ್ರುತಿ ಪ್ರಮಾಣ ಏಕಮತೆ ಅಂದ್ರು. ಹ್ಮ್ ಉಪನಿಷತ್ ಶಾಸ್ತ್ರಗಳಲ್ಲಿ ಏನ್ ಹೇಳ್ಯಾರಂದ್ರೆ ಹ್ಮ್ ಉಪನಿಷತ್ ಅಂದ್ರೆ ವೇದ ಅಂದ್ರೆ ಆಮ್ನಾಯಿ ಅಂದ್ರೆ ಒಂದೇ. ಹ್ಮ್ ಆ ಶಾಸ್ತ್ರಗಳಲ್ಲಿ ಯಾರ ಬುದ್ಧಿಯು ಪ್ರತಿಷ್ಠವಾಗಿದೆಯೋ ಹ್ಮ್ ಯಾರು ಶ್ರುತಿಯಲ್ಲಿ ಉಕ್ತವಾಗಿರುವ ತತ್ವಗಳಲ್ಲೇ ನಂಬಿಕೆಯನ್ನು ಇಟ್ಟಿರುವರೋ ಹ್ಮ್ ಅಂತವರೇ ಸಹಜವಾಗಿ ಹ್ಮ್ ಸ್ವಧರ್ಮದಲ್ಲಿ ನಿರತರಾಗಬಲ್ಲರು. ಹ್ಮ್ ತಮ್ಮ ಧರ್ಮದಲ್ಲಿ ನಿಷ್ಠೆಯನ್ನು ಉಳ್ಳವರಾಗ್ತಾರೆ. ಹ್ಮ್ ಇಲ್ಲ ಅಂದ್ರೆ ಎಲ್ಲಾ ಧರ್ಮಗಳನ್ನ ಅವರು ಹ್ಮ್ ವಿಶ್ವಾಸ ಮಾಡ್ಲಿಕ್ಕೆ ಹೋಗಿ ಹ್ಮ್ ತಮ್ಮ ಶ್ರದ್ಧೆಯನ್ನೇ ತಾವು ಕಳೆದುಕೊಂಡು ಬಿಡುತ್ತಾರೆ ಅಂತ. ಹ್ಮ್ ಸ್ವಧರ್ಮ ಅಂದ್ರೆ ಏನ್ರಿ? ಹ್ಮ್ ನಾವು ಹುಟ್ಟಿದ ಕುಲದ ಧರ್ಮ ಅಲ್ಲ, ಹ್ಮ್ ಜಾತಿಯ ಧರ್ಮ ಅಲ್ಲ, ಹ್ಮ್ ಅಥವಾ ಬೇರೆ ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ವೈಶ್ಯ ಈ ಧರ್ಮಗಳಲ್ಲ, ಹ್ಮ್ ಗೃಹಸ್ಥ ವಾನಪ್ರಸ್ಥ ಬ್ರಹ್ಮಚರ್ಯ ಸನ್ಯಾಸಿ ಧರ್ಮಗಳಲ್ಲ. ಹ್ಮ್ ಎಲ್ಲರ ಸ್ವಧರ್ಮವೆಂದರೆ ಹ್ಮ್ ಆತ್ಮ ಅನುಸಂಧಾನಕ್ಕೆ ಸಂಗತವಾಗಿರುವ ಧರ್ಮ. ಹ್ಮ್ ಏನ ಅನುಸಂಧಾನ ಮಾಡುವುದಿಲ್ಲ ಅಂದ್ರೆ ಆತ್ಮಾನುಸಂಧಾನ, ಹ್ಮ್ ಸ್ವರೂಪ ಅನುಸಂಧಾನ, ಹ್ಮ್ ಜ್ಞಾನ ಅನುಸಂಧಾನ, ಹ್ಮ್ ಇವುಗಳಿಗೆ ಮಾಡಲಿಕ್ಕೆ ಏನ್ ಬೇಕಮ್ಮ ಅಂದ್ರೆ ಹ್ಮ್ ನಮಗೊಂದು ಸತ್ಸಂಗ, ಉತ್ತಮವಾದ ಸತ್ಸಂಗದ ಮಾರ್ಗ ಬೇಕು. ಹ್ಮ್ ಅದು ಉತ್ತಮವಾಗಿರ್ಬೇಕಮ್ಮ. ಹ್ಮ್ ಉತ್ತಮ ಅಂದ್ರೆ ಏನು? ಮೊದಲು ಹೇಳಿದಂಗ ಅಷ್ಟೇ ಅದು ತಿಳಿಯೋದು. ಹ್ಮ್ ಆ ಶಾಸ್ತ್ರಗಳು ವೇದ ಅಧ್ಯಯನದ ಮರ್ಮಗಳನ್ನ ಹ್ಮ್ ಯಾವಾಗಲೂ ಅದು ಷಡ್ಲಿಂಗ ಪೂರ್ವಕವಾಗಿ ಹ್ಮ್ ನಮಗೆ ಕೇಳುವಂತ ಹ್ಮ್ ಭಾಗ್ಯ ನಮಗ ಪ್ರಾಪ್ತಿ ಆಗ್ಬೇಕು. ಹ್ಮ್
ಅದು ಯಾವುದೇ ಯಾರೇ ಬರಲಿ, ಆಚಾರ್ಯ ಶಂಕರರೇ ಬರೆದಿರಲಿ, ಹ್ಮ್ ವ್ಯಾಸರೇ ಬರೆದಿರಲಿ, ಹ್ಮ್ ಕಠೋಪನಿಷತ್ತನೇ ಇರಲಿ, ಹ್ಮ್ ಈಶಾವಾಶೋಪನಿಷತ್ತೇ ಇರಲಿ, ಹ್ಮ್ ನಿಜಗುಣರ ಶಾಸ್ತ್ರವೇ ಇರಲಿ, ಹ್ಮ್ ಸರ್ಪಭೂಷಣ ಶಾಸ್ತ್ರವೇ ಇರಲಿ, ಹ್ಮ್ ಅವು ಬಸವಾದಿ ಪ್ರಮುಖರ ವಚನ ರೂಪದಲ್ಲಿ ಇರಲಿ. ಹ್ಮ್ ಯಾವುದು ಇದ್ರೂ ಕೂಡ ಹ್ಮ್ ಎಲ್ಲವೂ ಹೇಳುವ ರೀತಿಗಳು, ಹೇಳುವಂತ ವಾಕ್ಯಗಳು, ಪ್ರಮಾಣಗಳು, ಹ್ಮ್ ಶ್ಲೋಕಗಳು ಭಿನ್ನ ಭಿನ್ನ ಇರಬಹುದು. ಹ್ಮ್ ಕಠೋಪನಿಷತ್ತಿನ ಮಂತ್ರಗಳು ಈಶಾವಾಶೋಪನಿಷತ್ತಿನ ಇಲ್ಲ. ಹ್ಮ್ ಈ ಎರಡೂ ಉಪನಿಷತ್ತಿನಲ್ಲಿ ಇದ್ದದ್ದು ಇನ್ನೊಂದು ಉಪನಿಷತ್ತಿನಲ್ಲಿ ಇಲ್ಲ. ಹ್ಮ್ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇರತಕ್ಕಂಥದ್ದು ಮತ್ತು ಇನ್ನೊಂದು ಉಪನಿಷತ್ತಿನಲ್ಲಿ ಇಲ್ಲ. ಹ್ಮ್ ಆದ್ರೆ ಎಲ್ಲಾ ಉಪನಿಷತ್ತುಗಳ ಸಾರ ಯಾವುದು ಅಂದ್ರೆ ಆತ್ಮನ ಅನುಸಂಧಾನ. ಹ್ಮ್ ಈ ಚಾಂದೋಗ್ಯ ಉಪನಿಷತ್ತು ಬ್ರಹ್ಮ ನೀನಂದ್ರೆ, ಹ್ಮ್ ಈಶಾವಾಶೋಪನಿಷತ್ತು ಕೂಡ ಬ್ರಹ್ಮ ನೀನಲ್ಲಂತ ಹೇಳಿ ಹ್ಮ್ ಅದು ನೀ ಬ್ರಹ್ಮನಂತ ಹೇಳ್ತು. ಹ್ಮ್ ಹೌದಿಲ್ಲ? ಹೌದು. ಅಂದಾಗ ಎಲ್ಲಾ ಧರ್ಮಗಳ ಮೂಲ ಸಾರ ಯಾವುದು ಅಂದ್ರೆ ಆತ್ಮನ ಅನುಸಂಧಾನ. ಹ್ಮ್ ಇದು ನೋಡಮ್ಮ ಸ್ವಧರ್ಮ. ಹೌದು. ಈ ಧರ್ಮದಿಂದ ಒಳ್ಳೆಯ ನಡತೆ, ಹ್ಮ್ ಆತ್ಮದ ಸಹಜ ಹ್ಮ್ ಯಥಾರ್ಥ ಜ್ಞಾನ, ಹ್ಮ್ ಸ್ವಭಾವ, ಧರ್ಮ, ಸ್ವಧರ್ಮ, ಹ್ಮ್ ಇವೆಲ್ಲವೂ ಕೂಡ ಹ್ಮ್ ಆತ್ಮ ಜ್ಞಾನ ಇರುವವನು ಮಾತ್ರ ಹ್ಮ್ ತನ್ನ ಸ್ವಧರ್ಮ ಆಚರಣೆಯಲ್ಲಿ ಆಸಕ್ತನಾಗಬಲ್ಲ. ಹ್ಮ್ ಅವನೇನ್ ಮಾಡ್ತಾನ, ವೇದಗಳ ಪ್ರಮಾಣ ಹಿಡ್ಕೊಂಡು ಹ್ಮ್ ಎಲ್ಲಾ ಬಿಟ್ಟವನು. ವೇದ ಪ್ರಮಾಣ ಸಿಕ್ಕ ಮೇಲೆ ಹ್ಮ್ ಇನ್ನು ಅನ್ಯ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ಹ್ಮ್ ಆದ್ರೆ ವೇದ ಪ್ರಮಾಣದಲ್ಲೇ ಬಂದಂತ ಉಪನಿಷತ್ತುಗಳೇನಾವ, ಹ್ಮ್ ಅವು ಕೂಡ ವೇದಕ್ಕೆ ಸಮಾನವಾಗಿರ್ತಕ್ಕಂಥ ಗ್ರಂಥಗಳೇ. ಹ್ಮ್ ಅಷ್ಟರಲ್ಲೇ ಅವರು ವಿಚಾರ ಮಾಡ್ತಾರೆ ವಿನಃ ಹ್ಮ್ ಬೇರೆ ಕಡೆ ಅವರ ಉರುಳಾಡ್ಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಅಂದ್ರೆ ಅನಾಸಕ್ತ ಆಗ್ತಾರೆ, ಆಸಕ್ತಿ ಆಗೋದಿಲ್ಲಮ್ಮ ಅವರಿಗೆ. ಹ್ಮ್ ಇಂಥವರೇ ಆತ್ಮವನ್ನು ಇಂಥವರೇ ಹ್ಮ್ ಆತ್ಮವನ್ನ ಅರಿಯದವನು. ಹ್ಮ್ ಯಾಕಂದ್ರೆ ಇವನು ವೇದ ಪ್ರಮಾಣದಲ್ಲಿ, ಸ್ವಧರ್ಮದಲ್ಲಿ, ಆತ್ಮಾನುಸಂಧಾನದಲ್ಲಿ ಆಸಕ್ತಿ ಇಲ್ಲ ಅವನಿಗೆ. ಹ್ಮ್ ಅದಕ್ಕೆ ಅವನ ಆತ್ಮವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಅವನೇನ್ ತಿಳ್ಕೊಂಡನಂದ್ರೆ ತಾನು ದೇಹ ಎಂಬ, ಹ್ಮ್ ಮತ್ತೆ ನಾನು ದೇಹ, ಹ್ಮ್ ದೇಹ ನಾನಂದ್ಮೇಲೆ ಎಲ್ಲವೂ ಕೂಡ ಅವನಿಗೆ ಮತ್ತೆ ಆಸಕ್ತಿ ಪ್ರಾಪ್ತಿ ಆದವು. ಹ್ಮ್ ಇದರಿಂದ ಅನಂತ ಅಜ್ಞಾನದ ಕರ್ಮಗಳನ್ನ ಮಾಡಿ ಹ್ಮ್ ಕರ್ಮದ ಫಲ ಭೋಗಕ್ಕಾಗಿ ಹ್ಮ್ ಪುನಃ ಪುನಃ ಹ್ಮ್ ಮತ್ತೆ ಮತ್ತೆ ಮರಳಿ ಮರಳಿ ಅವನು ಜನನ ಮತ್ತು ಮರಣ ಬಂಧನದಲ್ಲಿ, ಹ್ಮ್ ಸಕಲ ಸಂಸಾರ ದುಃಖದಲ್ಲಿ ಹ್ಮ್ ಅವನು ಸಿಕ್ಕಿ ಹಾಕಿಕೊಳ್ಳುವನು. ಹ್ಮ್ ಇಂಥವನು ಬಹುಕಾಲ ನಿಷ್ಕಾಮ್ಯ ಕರ್ಮಗಳಲ್ಲಿ ಹ್ಮ್ ನಿರಂತರವಾಗಿ ಸ್ವಧರ್ಮ ಆಚರಣೆಯಲ್ಲಿ ನಿಷ್ಠನಾಗಿ ಹ್ಮ್ ತನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡಿರುವವನಿಗೆ ಹ್ಮ್ ಆತ್ಮಜ್ಞಾನ ಲಭಿಸುವುದು. ಹ್ಮ್ ಈಗ ನಿಮ್ಮಲ್ಲಿ ಬಂತು ಹಾಗೆ. ಹ್ಮ್ ನಾನು ದೇಹ ಎಂಬ ಅಜ್ಞಾನದಲ್ಲಿ ಇದ್ದವರು ಹ್ಮ್ ಅವರು ಬಂಧಕ್ಕೆ ಒಳಗಾಗ್ತಾರ. ಹ್ಮ್ ಆದರೆ ಬಹಳ ದಿನಗಳವರೆಗೆ ಹ್ಮ್ ಒಳ್ಳೆಯ ನಿಷ್ಕಾಮ್ಯ ಕರ್ಮ ಅಂದ್ರು, ಹ್ಮ್
ಅಂದ್ರೆ ವೇದದಲ್ಲಿ ಪರಮಾತ್ಮ ಇಂಥ ಕರ್ಮವನ್ನ ಮಾಡಬೇಕು ಅಂತ ವೇದದಲ್ಲಿ ಹೇಳ್ಯಾರಿ. ಹ್ಮ್ ಅದಕ್ಕೆ ವಿಹಿತ ಕರ್ಮ ಅಂದ್ರು. ಹ್ಮ್ ಮೋಕ್ಷದ ಅಪೇಕ್ಷೆಯನ್ನ ಪಡೆಯುವಂತ ವ್ಯಕ್ತಿ ಹ್ಮ್ ಇಂತಿಂತ ಕರ್ಮಗಳನ್ನ ಮಾಡಬಹುದು ಅಂತ ವೇದದಲ್ಲೇ ಭಗವಂತ ಹೇಳ್ಯಾನ. ಹ್ಮ್ ಆದ್ರೆ ನಿಷೇಧ ಕರ್ಮವನ್ನು ಮಾಡಬಾರದು. ಹ್ಮ್ ಕೆಲವು ಅನಂತ ರೀತಿ ಕರ್ಮ ಅವ, ನಮಗ್ ಬಲಿ ಕೊಡುವಂತ ಕರ್ಮ ಅವ, ಹೌದ್. ಇನ್ನ ಬಹಳ ಅವ, ವಿಚಾರ ಬಹಳ ದೂರ ಅವವು. ಹ್ಮ್ ಆ ಕರ್ಮಗಳು ಇಲ್ಲಿಲ್ಲ. ನಿಷ್ಕಾಮ್ಯ ಕರ್ಮ, ಹ್ಮ್ ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಹ್ಮ್ ಮಾಡಿದ್ದನ್ನ ಮರಿಬೇಕು, ಹ್ಮ್ ಅದು ಮಾಡಿದ್ದು ಸತ್ಪಾದಕ್ಕೆ ಸಲ್ಲಿರಬೇಕು. ಹ್ಮ್ ಈ ರೀತಿ ನಿರತರಾಗಿ ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಂಡು ಹ್ಮ್ ಅದರ ಜೊತೆಯಲ್ಲಿ ಸ್ವಧರ್ಮಾಚರಣೆ ಯಾಕಂದ್ರೆ ನಮ್ಮ ಆತ್ಮಾನುಸಂಧಾನ ಹ್ಮ್ ಈಗ ನಾವು ಮಾಡ್ತಾರಲ್ಲ, ಹೌದ್. ಇದು ಯಾವ್ದಕ್ಕೋಸ್ಕರ ಆತ್ಮನ ಅನುಸಂಧಾನ ಮಾಡುತ್ತೆ. ಹ್ಮ್ ಈ ಆತ್ಮ ಅನುಸಂಧಾನದಲ್ಲಿ ವಿಶ್ವಾಸವುಳ್ಳವರಾಗಿ, ನಿಷ್ಠೆಯುಳ್ಳವರಾಗಿ ಹ್ಮ್ ಅಂಥವ್ರು ಮಾತ್ರ ತಮ್ಮ ಮನಸ್ಸನ್ನ ಹ್ಮ್ ಪ್ರಶಾಂತವಾಗಿಟ್ಟುಕೊಂಡು ಹ್ಮ್ ಆ ಪ್ರಶಾಂತವಾದ ಮನಸ್ಸಿನಲ್ಲಿ ಹ್ಮ್ ಅಮೃತ ಸಮಾನವಾದ ಆತ್ಮಜ್ಞಾನ ಅವರಿಗೆ ಮಾತ್ರ ಪ್ರಾಪ್ತಿಯಾಗಬಹುದು. ಹ್ಮ್ ಅಂದ್ರೆ ಇವರು ಕೂಡ ಮುಕ್ತರಾಗಬಹುದು ಅಂತ. ಹ್ಮ್ ಇವರು ಕೂಡ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬಹುದು. ಹ್ಮ್ ಇದು ಬಿಟ್ರೆ ಬೇರೆ ಯಾವುದರಿಂದಲೂ ಕೂಡ ಹ್ಮ್ ಈ ಆತ್ಮಜ್ಞಾನಕ್ಕೆ ಸಾಧನ ಮಾರ್ಗಗಳೇ ಅವು ಯಾವೂ ಅಲ್ಲ. ಹ್ಮ್ ಈಗ ಒಂದು ಪ್ರಶ್ನೆ ಬರ್ತಾ, ಫಲಾನುಸಂಧಾನವಿಲ್ಲದೆ ಹ್ಮ್ ಕರ್ತವ್ಯ ದೃಷ್ಟಿಯಿಂದ ಕರ್ಮಗಳನ್ನ ಮಾಡುವವನು ಹ್ಮ್ ಅವನಲ್ಲಿ ಹೊಸ ಹೊಸ ವಾಸನೆಗಳು ಹ್ಮ್ ಶೇಖರಣೆಯಾಗುವುದಿಲ್ಲ. ಹ್ಮ್ ಯಾಕ್ರಿ ಅಂದ್ರೆ ಹ್ಮ್ ಅವನಿಗೆ ಫಲದ ಅಪೇಕ್ಷೆ ಇಲ್ಲ. ಹ್ಮ್ ಬೇಕು ಅಂತ ಅಂದಾಗ ಆ ವಸ್ತು ಮನೆಗೆ ತರ್ತು ನೋಡಮ್ಮ ನಾವು. ಹೌದ್. ಬಜಾರದ ಬಹಳಷ್ಟು ವಸ್ತುಗಳಿರ್ತಾವ, ಹ್ಮ್ ಅದರಲ್ಲಿ ನಮಗೆ ಯಾವ್ದು ಬೇಕು ಅಂತ ಮಾತ್ರ ಮನೆಗೆ ತರ್ತೇವೆ. ಹೌದ್. ಆ ಬೇಕು ಅನ್ನೋದು ಅವಶ್ಯಕತೆ ಇಲ್ಲಂದಾಗ ಹ್ಮ್ ಆ ವಸ್ತುವನ್ನ ಸುಮ್ಮನೆ ಕೊಡ್ತು ಅಂದ್ರೂ ಕೂಡ ಮನೆಗೆ ತೋರಂಗಿಲ್ಲ ನಾವು. ಹೌದ್. ಯಾಕೆಂದ್ರೆ ಬೇಕಿಲ್ಲ. ಹ್ಮ್ ಅದರಂತೆ ಹ್ಮ್ ನಮಗೆ ಯಾವುದು ಬೇಕು ಅನ್ನುವ ಭಾವದಿಂದ ಹ್ಮ್ ಕರ್ತವ್ಯ ದೃಷ್ಟಿಯಿಂದ ಕರ್ಮಗಳನ್ನ ಮಾಡುವವನು ಹ್ಮ್ ಅವನಿಗೆ ಮನೆಗೆ ಬರ್ತಾವ, ಮನುಷ್ಯನೊಳಗೆ ಬರ್ತಾವ. ಹ್ಮ್ ಅವನು ಬ್ಯಾಡ ಅಂದವನಿಗೆ ಮನುಷ್ಯನಾಗ ಹೆಂಗ್ ಬರ್ತಾವ? ಹ್ಮ್ ಮನೆಗೆ ಸಾಮಾನು ಬರ್ಲಾರ್ದಂಗ ಹ್ಮ್ ಮನುಷ್ಯನೊಳಗೆ ಪಾಪ ಬೇಕಿಲ್ಲ, ಪುಣ್ಯನಿಲ್ಲ ಅವನಿಗೆ. ಹ್ಮ್ ಅಂದ್ರ ಎರಡು ಬರೋದಿಲ್ಲ ಅಂತ ಒಳಗ. ಹೌದ್. ಅಂದ್ರೆ ಹೊಸದಾಗಿ ಏನು ಬರಂಗಿಲ್ಲ. ಇಲ್ಲಿವರೆಗೆ ಬರ್ತದ ಮಾತಿದ್ದು ಹ್ಮ್ ಇನ್ನು ಮೇಲೆ ಯಾವ ಹೊಸ ಬಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಮತ್ತೆ ಇಲ್ಲಿವರೆಗೂ ಮಾಡಿದ ಕರ್ಮದ ವಾಸನೆಗಳಿದ್ವಲ್ಲಮ್ಮ, ಹೌದ್. ಹೊಸ ಮೊದಲು ಮಾಡಿದವು ಹ್ಮ್ ಅವೇನಾಗ್ತಂದ್ರೆ ಹ್ಮ್ ಅದು ಬಳಸಿದಂತೆ ಕ್ಷಯವಾಗುತ್ತಾ ಹ್ಮ್ ಕರ್ಮ ಭೋಗ ಇಲ್ಲಿವರೆಗೂ ಮಾಡಿದ ಸುಖ ದುಃಖವನ್ನ ಅನುಭವಿಸಿ ಮಾಡಿದಂಗೆಲ್ಲ, ಹ್ಮ್ ಊಟ ಮಾಡಿದಂಗೆಲ್ಲ ಪ್ಲೇಟ್ ಅಲ್ಲಿ ಇರ್ತಕ್ಕಂತ ಇಡ್ಲಿ ವಡ ಕಡಿಮೆ ಆದಂಗ ಹ್ಮ್ ತಿನ್ಕಾಂತ ಹೋದಂಗ ಇಡ್ಲಿ ಕಾಲ ಆಗ್ತಾವಲ್ಲಮ್ಮ. ಹೌದ್. ಅದರಂತೆ ಹ್ಮ್ ಇಲ್ಲಿ ಕರ್ಮದ ಫಲಗಳು ನಾಶ ಆಗ್ತಾ ಹೋಗಿರ್ತಾವ. ಹ್ಮ್ ಈಗ ಮೊದಲು ಇದ್ದದ್ದು ನಾಶ ಆಗ್ಯಾವ. ಹ್ಮ್ ಹೊರಗಿನಿಂದ ಯಾವ ಪ್ರವೇಶ ಇಲ್ಲ. ಹ್ಮ್ ಅಂದ್ರೆ ಏನಾಗ್ಯಾವ, ಈಗ ಮನೆ ಖಾಲಿ ಆಗ್ಯಾವ. ಹ್ಮ್
ಯಾಕೆ ಖಾಲಿ ಆಯ್ತಂದ್ರೆ ಮೊದಲು ಬಾಡಿಗಿದ್ದವ್ರು ಬಿಟ್ಟು ಹೋಗ್ಯಾರ, ಹ್ಮ್ ಹೊಸದಾಗಿ ಆ ಮನೆಗೆ ಯಾರು ಬಂದಿಲ್ಲ ಹ್ಮ್ ಅಂದಾಗ ಅಲ್ಲಿ ಆ ಒಂದು ಸಮಯದಲ್ಲಿ ಆ ಮನೆ ಹ್ಮ್ ಖಾಲಿ ಮನೆ ಅಂತ, ಹೌದು. ಅಲ್ಲೇನು ಯಾರಿಲ್ಲ ಮನೆಯಲ್ಲಿ, ನಿಶಬ್ದ. ಹ್ಮ್ ಈ ರೀತಿ ಅವನ ಮನಸ್ಸು ಹ್ಮ್ ಮೊದಲನು ಕ್ಷಯ ಆಗ್ಯಾವ, ಹ್ಮ್ ಹೊಸದಾಗಿ ಯಾವ ಬರಂಗೆ ಆಸ್ಪದ ಇಲ್ಲ ಅಲ್ಲಿ. ಹ್ಮ್ ಅದಕ್ಕೆ ಮನಸ್ಸು ಹ್ಮ್ ಬಹಳ ತಿಳಿಯಾಗಿ ಹ್ಮ್ ಶುದ್ಧಿಯಾಗಿ ಸಮತೋಲನ ಸ್ಥಿತಿಯನ್ನೇ ಪಡೆಯುವುದು. ಹ್ಮ್ ಅವನ ಮನಸ್ಸಿನ ಬ್ಯಾಲೆನ್ಸ್ ಸಮವಾಗಿರುತ್ತ. ಹ್ಮ್ ದೇಹದ ಬ್ಯಾಲೆನ್ಸ್ ಬೇರೆ, ಹ್ಮ್ ಮನಸ್ಸಿನ ಬ್ಯಾಲೆನ್ಸ್ ಬೇರೆ. ಹ್ಮ್ ಈ ದೇಹದ ಬ್ಯಾಲೆನ್ಸ್ ಅನ್ನ ಇನ್ನೊಬ್ಬರ ಸಹಾಯದಿಂದ ಹ್ಮ್ ಅಥವಾ ಬೇರೆ ಬೇರೆ ರೀತಿಯಿಂದ ನಾವು ಸಮತೋಲನ ಮಾಡಿಕೊಳ್ಳಬಹುದು ಕೆಲವು ಸಲ. ಹ್ಮ್ ಹೌದಿಲ್ಲ, ಬರ್ತದೆ ಇದು. ಹೌದು. ಆದ್ರೆ ಮನಸ್ಸು ಅಸಮತೋಲನ ಆದಾಗ ಹ್ಮ್ ಯಾರ ಸಹಾಯದಿಂದಲೂ ಕೂಡ ಸಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಕಾರಣ ಅಲ್ಲಿ ಅಶಾಂತಿ ಅನ್ನುವಂಥದ್ದು ಹುಟ್ಟಿದ್ರೆ ಇರ್ತಾವ. ಹ್ಮ್ ಅದು ಶಾಂತಿ ಆಗ್ಬೇಕಾದ್ರೆ ಮತ್ತೆ ಅಲ್ಲಿಗೆ ಬರಬೇಕು ನಾವು. ಹೌದು. ಈ ರೀತಿಯಾಗಿ ಹ್ಮ್ ಚಿತ್ತ ಶುದ್ಧಿ ಶಾಂತ ಮನಸ್ಸೇ ಶುಚಿಯಾದ ಮನಸ್ಸು. ಹ್ಮ್ ಈ ಶುದ್ಧ ಚಿತ್ತದಲ್ಲಿ ಆತ್ಮನ ಪ್ರತಿಭಾಸವು, ಹ್ಮ್ ಅಂದ್ರೆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಂತೆ ಹ್ಮ್ ನಮ್ಮಲ್ಲಿರುವಂತ ಆ ಆತ್ಮನ ಪ್ರತಿಬಿಂಬ ಹ್ಮ್ ಸ್ಪಷ್ಟವಾಗಿ ನಮ್ಮ ಅರಿವಿಗೆ ಬರುವುದು. ಹ್ಮ್ ಬಹಳ ಸಲ ಹೇಳಿದ್ ಇಷ್ಟೇ, ಇಲ್ಲೇ ತಿರುಗಾಡೋದು. ಯಾವ ಶಾಸ್ತ್ರನ ಕೇಳ್ರ ನೀವು, ವೇದಾಂತ ಒಂದ್ಸಲ ಕೇಳ್ಬಿಟ್ರೆ ಹ್ಮ್ ಅದು ಕೇಳದ್ದೇ ಪ್ರಮಾಣ, ಕೇಳಿದ್ದೇ ದೃಷ್ಟಾಂತ ಇರ್ತಾವು. ಹ್ಮ್ ಈಗಾಗಲೇ ನಿಜಗುಂಡ ಶಾಸ್ತ್ರದಲ್ಲಿ ಬಂದಿವೆ, ಹ್ಮ್ ಜ್ಞಾನ ಸತ್ಯಗಳಲ್ಲೇ ಬಂದವು, ಹ್ಮ್ ವಿಚಾರ ಚಿನ್ನದಲ್ಲೇ ಬಂದವು, ಹ್ಮ್ ಈ ವಿವೇಕ ಚೂಡಾಮಣಿಯಲ್ಲಿ ಇವೇ ಬರ್ತಾವ. ಹ್ಮ್ ಅಂದ್ರೆ ಬೇರೆ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹ್ಮ್ ಅದಕ್ಕೆ ಶುದ್ಧವಾದ ಕನ್ನಡಲ್ಲಿ ನಮ್ಮ ಮುಖವನ್ನ ಕಂಡಂತೆ. ಹ್ಮ್ ಯಾಕಮ್ಮ ಅದಕ್ಕೆ ಧೂಳಿಲ್ಲ, ಹ್ಮ್ ಸ್ವಚ್ಛದ ನಮ್ಮ ಮುಖ ಕೂಡ ಸ್ವಚ್ಛ ಕಾಣ್ತದಲ್ಲಿ. ಹ್ಮ್ ಅದಕ್ಕೆ ನಮ್ಮ ಮನಸ್ಸು ಶುದ್ಧ ಅವ. ಹ್ಮ್ ಆ ಶುದ್ಧವಾದ ಮನಸ್ಸಿನಲ್ಲಿ ನಮ್ಮ ಆತ್ಮನ ಪ್ರತಿಬಿಂಬ ಕಾಣ್ತದ ನಮಗೆ. ಹ್ಮ್ ನಮ್ಮ ಮುಖ ನಮ್ಮ ಕಂಡಾಗ ಸಂತೋಷ ಆಗುತ್ತಲ್ಲ. ಹೌದು. ಕನ್ನಡಿಗ ನಾವು ನೋಡ್ತಿದ್ದೀವಿ, ನಾವು ಅದ್ರ ಬದಲು ನಮ್ಮ ಮುಖದ ಬದಲು ಇನ್ನೊಬ್ಬರ ಮುಖ ತುರ್ಬಿಟ್ರೆ ಹ್ಮ್ ಎಷ್ಟು ರಾಮಾಯಣ ಆಗುತ್ತಮ್ಮ, ಹೌದು. ದೊಡ್ಡ ಗದ್ದಲಾಗ್ತದೆ. ಹ್ಮ್ ಅದರಂತೆ ಆತ್ಮನ ದರ್ಶನ ದೊರೆಯುವುದು. ಹ್ಮ್ ಆ ಅಶುದ್ಧ ಮನಸ್ಸು ಹ್ಮ್ ಆತ್ಮನನ್ನ ಅರಿಯಲಾರದು. ಹ್ಮ್ ಶುದ್ಧವಾದ ಮನಸ್ಸೇ ಹ್ಮ್ ಆತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಹ್ಮ್ ಅದಕ್ಕಾಗಿ ಹ್ಮ್ ಶಾಸ್ತ್ರ ಅಧ್ಯಯನ, ಶಾಸ್ತ್ರ ಅನುಸಂಧಾನ, ಹ್ಮ್ ಅವುಗಳ ಮನನ, ಹ್ಮ್ ಇವು ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಹ್ಮ್ ಈಶ್ವರ ಅರ್ಪಿತ ಬುದ್ಧಿಯಿಂದ ಕರ್ಮ ಮಾಡೋಕೆ ಹ್ಮ್ ಹ್ಮ್ ಇಲ್ಲಿ ಶಾಸ್ತ್ರ ಅಧ್ಯಯನದಲ್ಲಿ ಶಾಸ್ತ್ರದ ಅನುಸಂಧಾನ ಅಂದ್ರೆ ವೇದಾಂತ ಶಾಸ್ತ್ರವನ್ನು ಕೇಳುವಾಗ ಹ್ಮ್ ಇದು ಯಾವುದು ಬೇಕು ಅನ್ನುವಂತ ಅಪೇಕ್ಷೆ ಇಲ್ಲ, ಹ್ಮ್ ಬೇಕನ್ನುವಂತ ಇಚ್ಛೆ ಇಲ್ಲ, ಬಯಕೆ ಇಲ್ಲ. ಹ್ಮ್ ಅವುಗಳನ್ನ ಮನನ ಮಾಡುವಾಗ ಕೂಡ ಯಾವ ಬಯಕೆ ಇಲ್ಲ. ಹ್ಮ್ ಇವೆಲ್ಲವೂ ಕರ್ಮ ಅಪೇಕ್ಷೆ ಇಲ್ಲದೆ ನಡೀತಕ್ಕಂತ ಹ್ಮ್ ಈಶ್ವರನಿಗೆ ಅಂದ್ರೆ ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಹ್ಮ್ ಇವು ಕರ್ಮ ನಡೀತಾವ ಮೇಲೆ. ಹ್ಮ್ ಈ ಕರ್ಮಗಳಿಂದ ಇನ್ನೊಬ್ಬರಿಗೆ ಯಾವುದು ಹ್ಮ್ ಸುಖ ದುಃಖ ಕೊಡ್ತಕ್ಕಂಥವಲ್ಲ. ಹೌದು. ಈ ಶಾಸ್ತ್ರ ಶಾಸ್ತ್ರ ಕೇಳೋದು ಕರ್ಮನೇ. ಹ್ಮ್
ಕೇಳಿದ್ದನ್ನ ಬುದ್ಧಿಲಿ ಹ್ಮ್ ಏನಿಲ್ಲ ಇಲ್ಲಿ. ಹ್ಮ್ ಹಾಗೆ ಹ್ಮ್ ಈ ಕರ್ಮಗಳು ಏನ್ ಮಾಡ್ತಾವಂದ್ರೆ ಹ್ಮ್ ಇವು ಸಹಾಯಕವಾಗುವವು. ಹ್ಮ್ ಎದಕ್ಕೆ ಸಹಾಯ ಅಂದ್ರೆ ಅಜ್ಞಾನವನ್ನ ನಾಶ ಮಾಡಲಿಕ್ಕೆ ಸಹಾಯವಾದಂತ ಕರ್ಮಗಳು. ಹ್ಮ್ ಯಾಕಂದ್ರೆ ಯಾವ ಅಪೇಕ್ಷೆ ಇಲ್ಲದ ಮನಸ್ಸು ಹ್ಮ್ ಯಾವತ್ತೂ ಅಶಾಂತಿಗೆ ಒಳಗಾಗುವುದಿಲ್ಲ. ಹ್ಮ್ ಅಪೇಕ್ಷೆ ಇದ್ದಲ್ಲೇ ಅಶಾಂತಿ ಅದಮ್ಮ. ಹ್ಮ್ ಅಪೇಕ್ಷೆ ಇಲ್ಲಂದ್ರೆ ಅಲ್ಲಿ ಶಾಂತಿನೇ ಆದಂತ. ಹ್ಮ್ ಈಗ ನಾವು ಅಪೇಕ್ಷೆ ಮಾಡಿದೀವಿ, ಆ ವಸ್ತು ನಮಗ ಅಪೇಕ್ಷೆ ಮಾಡಿದ್ರೆ ದೊರೆಯಬಹುದು, ದೊರೆಯದೇ ಇರಬಹುದು. ಹ್ಮ್ ಅಥವಾ ಅದು ನಮ್ಮ ಕೈಗೆ ನಿಲುಕಲಾರದಂತ ವಸ್ತು ಆಗಿರಬಹುದು. ಹ್ಮ್ ಅಂತ ವಸ್ತುವಿನ ಅಪೇಕ್ಷೆ ಇದ್ರೆ ಮನಸ್ಸು ಅಶಾಂತಿ ಆಗುತ್ತಲ್ಲ. ಹ್ಮ್ ಅದೇ ಅಪೇಕ್ಷೆ ಇಲ್ಲಂದ್ರೆ ಶಾಂತಿ ಇರ್ತವೆ. ಹ್ಮ್ ಆಗ ಏನಾಗ್ತಂದ್ರೆ ಹ್ಮ್ ಆತ್ಮ ದರ್ಶನ ಮಾಡಿಸಲಿಕ್ಕೆ ಅದು ಸಿದ್ಧವಾಗುತ್ತದೆ. ಹ್ಮ್ ನಮ್ಗೇನಿಲ್ಲ, ಆವಾಗ ಆ ಮನಸ್ಸು ನಮ್ಗೆ ಆತ್ಮ ದರ್ಶನ ಮಾಡೇ ಬಿಡ್ತವಂತ. ಹ್ಮ್ ತಾನೇ ಕರ್ಕೊಂಡು ಹೋಗ್ತದ ಆತ್ಮ ದರ್ಶನಕ್ಕೆ. ಹ್ಮ್ ಕೆಲವಕ್ಕೆ ಈ ನಾನು ಕೇಳೀನಿ ಹ್ಮ್ ಗೋಕರ್ಣ ಆ ಕಡೆ ಈ ಕಡೆ ಹೋದಾಗ ಹ್ಮ್ ಅಲ್ಲಿ ಇರ್ತಕ್ಕಂತ ಅರ್ಚಕರೆಲ್ಲ ಬ್ರಾಹ್ಮಣ ಕುಲದವ್ರು, ಬಹಳ ಮಂದಿ ಹ್ಮ್ ಬ್ರಾಹ್ಮಣರು. ಹ್ಮ್ ಅವ್ರು ಅಲ್ಲಿ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡೇ ಇರ್ಲಿ, ಜೀಪೇ ಇರ್ಲಿ, ಕಾರೇ ಇರ್ಲಿ, ಹ್ಮ್ ಗುಂಪು ಗುಂಪಾಗಿ ಅರ್ಚಕರು ಬರ್ತಾರಮ್ಮ. ಹ್ಮ್ ಸಾಲಾಗಿ ಬರೀ ಅವರೇ ಮನೆಗಳೆಲ್ಲ ಮನೆಗಳು ಪಕ್ಕ ಪಕ್ಕ. ಹ್ಮ್ ಅವರು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಸರಿ, ಹ್ಮ್ ನಮ್ಮ ಮನೆಯಲ್ಲಿ ಮಾಡ್ಸರಿ ಹ್ಮ್ ಅಂತ ಅವ್ರನ್ನೆಲ್ಲ ಏನೋನೇ ಹೇಳಿ ಮನೆ ಕರ್ಕೊಂಡು ಹೋಗಿ ಹ್ಮ್ ತಮ್ಮ ಮನೆಯಲ್ಲೇ ಎಲ್ಲ ಕರ್ಮಗಳನ್ನು ಮಾಡಿಸಿ ಹ್ಮ್ ನಾವು ನೇರವಾಗಿ ಹ್ಮ್ ಆ ಲಿಂಗ ದರ್ಶನವನ್ನ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಹ್ಮ್ ಈ ಗೋಕರ್ಣದ ಲಿಂಗ ಇದು ತೋರುವ ಲಿಂಗ ಆ ಪ್ರಶ್ನೆ. ಹ್ಮ್ ಇಂಥದನ್ನ ದರ್ಶನ ಮಾಡಾಕ ಇಷ್ಟು ಮಂದಿ ಬೇಕ್ರಿ ನಮಗ. ಹ್ಮ್ ಆದ್ರೆ ನಮ್ಮಲ್ಲಿರ್ತಕ್ಕಂತ ಆತ್ಮಲಿಂಗನ ದರ್ಶನವನ್ನ ಮಾಡಿಕೊಳ್ಬೇಕಾದ್ರೆ ಹ್ಮ್ ನಮ್ಮ ಮನಸ್ಸೇ ಬೇಕು ವಿನ ಇನ್ನೊಬ್ಬ ಮನುಷ್ಯ ಬೇಕಿಲ್ಲ ಅಲ್ಲಿ. ಹ್ಮ್ ಹೌದಿಲ್ಲ? ಹ್ಮ್ ಇಲ್ಲಿ ನಮ್ಮ ಮನಸ್ಸೇ ಬೇಕಂತ. ಹ್ಮ್ ಈ ರೀತಿ ಆತ್ಮ ಜ್ಞಾನವು ಸಾಧನೆಯಿಂದ ಹ್ಮ್ ಆತ್ಮ ಜ್ಞಾನವು ಸಾಧನೆಯಿಂದ ಹ್ಮ್ ನೇರವಾಗಿ ದೊರಕುವುದಿಲ್ಲ. ಹ್ಮ್ ಸಾಧನೆಯಿಂದ ಚಿತ್ತಶುದ್ಧಿ ಮಾತ್ರ ದೊರಕಬಲ್ಲದು. ಹ್ಮ್ ಏನು ಮುಕ್ತಿ ಆಯ್ತು ನನಗ? ಇಲ್ಲ, ಹ್ಮ್ ಚಿತ್ತಶುದ್ಧಿ ಆಯ್ತು. ಹ್ಮ್ ಚಿತ್ತಶುದ್ಧಿ ಏನ ಮಾಡಿತು ನಮಗ ಅಂದ್ರೆ ಹ್ಮ್ ಅದರ ಮೂಲಕ ಆತ್ಮಜ್ಞಾನ ತಾನೇ ಉಂಟಾಗುವುದು. ಹ್ಮ್ ಅಂದ್ರೆ ಏನೇ ಅರ್ಥ ಇಲ್ಲಿ, ಹ್ಮ್ ಮೊದಲೇ ನೀನು ಆತ್ಮನಿದ್ದಿ, ಹ್ಮ್ ಇಲ್ಲಿವರೆಗೂ ನನಗೆ ದರ್ಶನ ಆಗಲಿಲ್ಲ. ಕಾರಣ ಏನಂದ್ರೆ ಹ್ಮ್ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂತ ಅಜ್ಞಾನ ಇತ್ತಲ್ಲ. ಹ್ಮ್ ಅಜ್ಞಾನವೇ ಆಚ್ಛಾದನ ಮಾಡಿ ಹ್ಮ್ ನನ್ನ ಸ್ವರೂಪದ ಆನಂದವನ್ನ ನಮಗೆ ತೋರಗೊಡದೆ ಹ್ಮ್ ಮಿಥ್ಯವಾಗಿರ್ತಕ್ಕಂತ ವಿಷಯಾದಿಗಳ, ಹ್ಮ್ ಮಿಥ್ಯವಾಗಿರ್ತಕ್ಕಂತ ವಸ್ತುಗಳ, ಹ್ಮ್ ಅನಿತ್ಯವಾಗಿರ್ತಕ್ಕಂತ ನಾಮರೂಪಗಳಿಂದ ಮುಚ್ಚೋಗಿತ್ತು. ಹ್ಮ್ ಈ ಶುದ್ಧ ಆಗದಲ್ಲ. ಹ್ಮ್ ಶುದ್ಧ ಆದಾಗ ಏನಾಯ್ತು? ಪ್ರತಿಬಿಂಬ ಬಿತ್ತು ಅಷ್ಟೇ. ಹ್ಮ್ ನೀವು ಒಂದ್ಸಲ ಪರೀಕ್ಷೆ ಮಾಡ್ರಿ ಕನ್ನಡಿ ಮುಂದೆ ನಿಂತು. ಹ್ಮ್ ನೀವು ಕನ್ನಡಿ 10 ಕನ್ನಡಿ ಕೂಡ ಹ್ಮ್ ಆ ಕನ್ನಡಿ ಎದುರುಗಡೆ ಹ್ಮ್ ಆ ಕನ್ನಡಿಯಲ್ಲಿ
ಈ ಮುಖವನ್ನ ನೋಡ್ಬೇಕಂತ ಶತಪ್ರಯತ್ನ ಮಾಡ್ರಿ ನೀವು. ಹ್ಮ್ ಬೇಕಾದ ಕರ್ಮ ಮಾಡ್ರಿ, ಹ್ಮ್ ಬೇಕಾದ ಯಜ್ಞ ಏನಾರು ಮಾಡ್ರಿ, ಹ್ಮ್ ಆ ಕನ್ನಡಿಗೆ ನೀವು ಕಾಣದೇ ಇಲ್ಲ. ಹ್ಮ್ ಹೌದಲ್ಲ? ಹೌದು. ಯಾಕಂದ್ರೆ ಕನ್ನಡಿಯಲ್ಲಿ ನಿಮ್ಮ ಮುಖ ನೀವು ನೋಡ್ಬೇಕಾದ್ರೆ ನೀವಿದ್ರೆ ಮಾತ್ರ ಕನ್ನಡಿ ನಿಮ್ಮ ಮುಖ ತೋರಿಸ್ತಾವ. ಹೌದು. ಹೌದಲ್ಲ? ಹೌದು. ನೀವು ಇದ್ದಾಗ ಮಾತ್ರ ಹ್ಮ್ ಆ ಕನ್ನಡಿಯಲ್ಲಿ ನಿಮ್ಮಂತೆ ಇನ್ನೊಂದು ಮುಖ ತೋರ್ತದ. ಹೌದು. ನೀವೇ ಇದ್ದಿಲ್ಲ ಅಂದ್ರೆ ಬರೀ ಕನ್ನಡಿ ನಿಮ್ಮ ಮುಖವನ್ನು ತೋರಿಸ್ಲಿಕ್ಕೆ ಶಕ್ತಿ ಇಲ್ಲ ಅವಕ್ಕ. ಹೌದು. ಅಂತ ಆತ್ಮ ನೀವು ಇದ್ದಿಲ್ಲ, ನೀವು ಆತ್ಮ ಸ್ವರೂಪ ಇದ್ದಿಲ್ಲ ಅಂದ್ರೆ ಹ್ಮ್ ಈ ಮನಸ್ಸಿನಲ್ಲಿ ಕೂಡ ಆತ್ಮ ಆನಂದದಿಂದ ಮನಸ್ಸು ಶಾಂತಿ ಆಗಬಾರ್ದಾಗಿತ್ತು. ಹ್ಮ್ ಆಗ್ತದಲ್ಲ ನೀವು? ಹೌದು. ಅಂದ್ರೆ ಏನು, ನಿಮ್ಮ ಹ್ಮ್ ಆನಂದದ ಪ್ರತಿಬಿಂಬವೇ ಮನಸ್ಸಿನಲ್ಲಿ ಬಿದ್ದು ಮನಸ್ಸು ಕೂಡ ಶಾಂತಿ ಆಯ್ತಂತ. ಹೌದು. ನಿಮ್ಮದೇ ಆನಂದ ಇದ್ದರೆ ಈ ಆನಂದ ತೋರ್ತದಮ್ಮ ಜಗತ್ತಿನಲ್ಲಿ? ಹ್ಮ್ ತೋರ್ತಿದ್ದಿಲ್ಲ. ಹ್ಮ್ ಅದಕ್ಕಾಗಿ ಅಷ್ಟು ಸಾಧನೆ ಅದು ಸಾಕು. ಹ್ಮ್ ನಿಮ್ಮ ಮುಖ ಪ್ರತಿಬಿಂಬ ತೋರದಂತೆ ಹ್ಮ್ ಚಿತ್ತಶುದ್ಧಿ ಆಯ್ತಂದ್ರೆ ಹ್ಮ್ ಸಾಕು. ಅಷ್ಟತ ನಮ್ ಕೆಲಸ. ಹ್ಮ್ ಕನ್ನಡ ಮುಖ ತಾನಾಗೆ ಬಿಡ್ತಂತ. ಹ್ಮ್ ಆ ಮನಸ್ಸಿನಲ್ಲಿ ಆನಂದ ತಾನಾಗೆ ಉತ್ಪತ್ತಿ ಆಗ್ತಾವ. ಹ್ಮ್ ಈ ಚಿತ್ತವು ಶುದ್ಧಿ ಆಗುತ್ತಾ ಹೋದಂತೆ ಹ್ಮ್ ನಾನು ನಾನು ಅನ್ನುವ ಹ್ಮ್ ಅಹಂಕಾರ ಮತ್ತು ಮಮಕಾರ, ಹ್ಮ್ ಇದು ಅಹಂಕಾರ ಏನಾಗ್ತದಂದ್ರೆ ಹ್ಮ್ ಆ ಕರಗ್ತಾ 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 ಹ್ಮ್ ಅದು ಆತ್ಮದಲ್ಲೇ ಲೀನವಾಗೋದು. ಹ್ಮ್ ಅದನ್ನು ನಾಶ ಆಯ್ತ ನಮ್ ಹೌದು. ಏನ್ ಉಳ್ಕಂತು ಆತ್ಮ ಒಂದು ಉಳ್ಕಂತ. ಹ್ಮ್ ಅದಕ್ಕೆ ಜ್ಞಾನಿಗಳಲ್ಲಿ ಅಹಂಕಾರ ಇರೋಂಗಿಲ್ಲ. ಯಾಕೆ ಕರಗಿ ಹೋಗಿರುತ್ತಂತ ಅವರಲ್ಲಿ. ಹ್ಮ್ ಕರ್ಪೂರ ಯಾವ ರೀತಿ ಅಗ್ನಿಯಲ್ಲಿ ಕರಗಿ ಹೋಗ್ತದೋ ಹ್ಮ್ ಅದರಂತೆ ಆತ್ಮನ ಬೆಳಕಿನಲ್ಲಿ ಅಹಂಕಾರ ಅನ್ನುವಂಥದ್ದು ಅಡಿಗೆ ಹೋಗ್ತವಲ್ಲಿ. ಹ್ಮ್ ಅದಕ್ಕೆ ಅವರೆಲ್ಲ ಮೈ ಮರೆತು ಆನಂದವಾಗಿರ್ತಾರೆ ಜಗತ್ತಿನಲ್ಲಿ. ಹ್ಮ್ ಅಜ್ಞಾನಿಗಳ ದೃಷ್ಟಿಯಲ್ಲಿ ನಾನಾ ತರ ಕಾಣ್ತಾವ. ಹ್ಮ್ ಅದೇ ರೀತಿ ಸೌಮ್ಯಕ ಜ್ಞಾನ ಹ್ಮ್ ಮತ್ತು ವೇದನಂ ಎಂದರೆ ಸೌಮ್ಯಕ ಜ್ಞಾನ. ಹ್ಮ್ ಆ ಸೌಮ್ಯಕ ಜ್ಞಾನ ಅಂದ್ರೆ ಅದು ಯಾವ್ದಮ್ಮ? ಆತ್ಮ ಮತ್ತು ಅನಾತ್ಮದಿಂದ ಹ್ಮ್ ಅನಾತ್ಮ ನಾಶವಾಗಿ ಆತ್ಮನೇ ನಾನು, ಆ ಆತ್ಮನೇ ಈಶ್ವರನು ಅಂತ ತಿಳ್ಕೊ ಜ್ಞಾನ. ಹ್ಮ್ ಇದು ಯಥಾರ್ಥವಾದ ಶಿವಜೀವರ ಏಕತ್ವದ ಜ್ಞಾನ. ಹ್ಮ್ ಇಂಥ ಉಪದೇಶ ಹ್ಮ್ ಯಾರು ಮಾಡ್ತಾರಮ್ಮ? ಗುರುಗಳು ಮಾಡ್ತಾರಲ್ಲ. ಹೌದು. ಈ ಉಪದೇಶ ಮಾಡದೆ ಗುರುವಿನ ಕೆಲಸ. ಹ್ಮ್ ಅವನು ಮಾಡಿದಂತ ಸಂದರ್ಭದಲ್ಲಿ ಹ್ಮ್ ಯಾರ ಚಿತ್ತ ಮನಸ್ಸು ಪವಿತ್ರವಾಗ್ಯದ, ಹ್ಮ್ ಶುದ್ಧ ಆಗ್ಯದ, ಹ್ಮ್ ಆ ಶುದ್ಧವಾದ ಚಿತ್ತವು ಮಾತ್ರ ಹ್ಮ್ ಅಂದ್ರೆ ಅವ್ರ ಎಷ್ಟೇ ಅಂತ ಸೀಮಿತ ಅಲ್ಲಿ. ಹ್ಮ್ ಗುರು ಉಪದೇಶ ಹಾಗೂ ಶಾಸ್ತ್ರದ ಹ್ಮ್ ಅಂತರ ಅರ್ಥಗಳನ್ನ ಗ್ರಹಿಸಬಲ್ಲರು. ಹ್ಮ್ ಅದರಲ್ಲಿ ಇರುವಂತ ಲಕ್ಷಾರ್ಥವನ್ನ ಹ್ಮ್ ಅವರು ಮಾತ್ರ ಅರಿಯಬಲ್ಲರು. ಹ್ಮ್ ಅವರಿಗೆ ಮಾತ್ರ ಅರ್ಥವಾಗಬಲ್ಲದು. ಹ್ಮ್ ಆಮೇಲೆ ಶಾಸ್ತ್ರದ ತಿರುಳನ್ನ ಹ್ಮ್ ಗುರುವಿನ ಬೋಧನೆಯ ಮೂಲಕ, ಹ್ಮ್ ಗುರುವಿನ ಬೋಧನೆ ಗುರು ವಚನ ಹ್ಮ್ ಅಂದ್ರೆ ಏನ್ ಹೇಳಿದ್ರಮ್ಮ? ಗುರುವಿನಲ್ಲಿ ಮೋಕ್ಷ ಇಲ್ಲ. ಹ್ಮ್ ಯಾರಲ್ಲಿ ಆದ ಮೋಕ್ಷ ಅಂದ್ರೆ ಗುರು ವಚನದಲ್ಲಿ ಅಂದ್ರ ಅವ್ರು ಹ್ಮ್ ಅವನು ಹೇಳುವಂತ ಸತ್ಯವಾದ ಹ್ಮ್ ಮಾತುಗಳೇ ಉಪದೇಶ ಅಂತ. ಹ್ಮ್
ಸತ್ಯನವ ಬ್ರಹ್ಮ ಸತ್ಯ ಜಗನ್ಮಿತ್ಯ ದೇಹ ನೀವು ಸುಳ್ಳಾದ್ದಿ ಹ್ಮ್ ಇದ್ರಾಗ ಏನ್ ಸಂಶಯ ಇಲ್ಲಲ್ಲಮ್ಮ. ಇಲ್ಲ ನಾವು ಅದ್ರಾಗ ಒಂದಿಲ್ಲ ಒಂದ್ ದಿವಸ ಅದು ಪ್ರಾರಬ್ಧಾನುಸಾರವಾಗಿ ಮಿಥ್ಯ ಅದು ಹ್ಮ್ ಯಾಕಂತ ಬ್ರಹ್ಮ ಮಾತ್ರ ಸತ್ಯ ಅದಲ್ಲ. ಹ್ಮ್ ಅದಕ್ಕೆ ಇಲ್ಲಿ ಮಿಥ್ಯವಾದ ದೇಹ ನೀನು ಅಲ್ಲ ಅಂತ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಗುರುವಿನ ಉಪದೇಶ ಬೇಕಿಲ್ಲಿ. ಹ್ಮ್ ಆತ್ಮ ನೀನಂತ ಹೇಳಕ ಗುರುವಿನ ಉಪದೇಶ ಅವಶ್ಯಕತೆ ಇಲ್ಲ. ಹ್ಮ್ ದೇಹ ನೀನಲ್ಲ ಅಂತ ತಿಳಿಸೋದಕ್ಕೆ ಉಪದೇಶ ಬೇಕಾಗತ್ತೆ. ಹ್ಮ್ ಆವಾಗ ಅದರ ತಿರುಳು ಹ್ಮ್ ಅದು ಸತ್ಯ ಗೊತ್ತಾಗಿ ಹ್ಮ್ ಆ ಸತ್ಯದ ಅನುಭವ ಮಾಡಿಕೊಳ್ಳುವುದೇ ಹ್ಮ್ ಈಗ ಸೌಮ್ಯಕ ಜ್ಞಾನ ಅಂದ್ರು. ಹ್ಮ್ ಆಮೇಲೆ ಮೋಕ್ಷದ ಜ್ಞಾನ ಅಂದ್ರು. ಹ್ಮ್ ಇದಕ್ಕೆ ಅನಂತ ರೀತಿ ಶಿವಜೀವರ ಏಕತ್ವ ಜ್ಞಾನ ಅಂದ್ರು, ಹ್ಮ್ ಸ್ವರೂಪ ಜ್ಞಾನ ಅಂದ್ರು. ಹ್ಮ್ ಇವು ಅಲ್ಲದೆ ಇದ್ರೆ ಹ್ಮ್ ಆ ಶಾಸ್ತ್ರಗಳ ಆ ಗುರುಗಳ ಹ್ಮ್ ಅಪ್ರಯೋಜಕವಾದಂದ್ರು. ಹ್ಮ್ ಪ್ರಯೋಜನಕ್ಕೆ ಬರಲಾದ ಶುಷ್ಕ ಗ್ರಂಥ ಜ್ಞಾನ, ಹ್ಮ್ ಬರೇ ಗ್ರಂಥ ಅಧ್ಯಯನದಿಂದ ಹ್ಮ್ ಶ್ಲೋಕ ಅಧ್ಯಾಯದಿಂದ ಹ್ಮ್ ಗಣನೀಯ ಅಂತ ಆಗ್ತದೆ ವಿನಃ ಹ್ಮ್ ಅದು ನಿರಸ ಅಂದ್ರು. ಹ್ಮ್ ಅದು ವಾದ ವಿವಾದ ಹ್ಮ್ ಅಷ್ಟೇ ಲಾಭ ಆಗ್ತದೆ ವಿನಃ ಹ್ಮ್ ಮೋಕ್ಷದ ಆನಂದ ಆಗೋದಿಲ್ಲ. ಈ ರೀತಿ ಹ್ಮ್ ಸಕ್ಕರೆ ಅಂತ ನಾವು ಅಂದಿರ್ತೇವೆ. ಹ್ಮ್ ಸಕ್ಕರೆ ಅಂತ ಒಂದು ಕಾಗದ ಮೇಲೆ ಬರೋದಿವಿ. ಹ್ಮ್ ಸಕ್ಕರೆ ಹೇಗಿರ್ತದನ್ನ ಸಿಹಿ ಇರ್ತದಲ್ಲ. ಹೌದು ಈಗ ಸಕ್ಕರೆ ಅಂತ ಕಾಗದ ಬರೆದಿವಿ. ಹ್ಮ್ ಆ ಕಾಗದಲ್ಲಿ ಬರೆದಂತ ಹ್ಮ್ ಸಕ್ಕರೆ ಸಕ್ಕರೆ ಶಬ್ದವನ್ನ ಹ್ಮ್ ಅಥವಾ ಆ ಕಾಗದವನ್ನ ಎಷ್ಟು ಸಲ ನಾವು ನೆಕ್ಕಿದ್ರು ಕೂಡ ಹ್ಮ್ ಸಕ್ಕರೆ ಅನುಭವ ಉಂಟಾಗದು. ಹ್ಮ್ ಸಕ್ಕರೆ ಅನುಭವ ನಮ್ಮಲ್ಲಿ ಇಲ್ಲ ಇಲ್ಲ. ಹ್ಮ್ ಅದೇ ಸಕ್ಕರೆ ಬಾಯಲ್ಲಿ ಹಾಕಿದ್ರೆ ಸಿಹಿ ಅನುಭವ ಆಗ್ತದೆ. ಹ್ಮ್ ಅದ್ರಂಗೆ ಅನುಭವಕ್ಕೆ ಬರ್ಲಾರ್ದೆ ಹ್ಮ್ ನಮ್ಮ ಅನುಭವಕ್ಕೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹ್ಮ್ ಬರೇ ಒಣ ವೇದಾಂತವನ್ನು ಹೇಳ್ತಾ ಹೋದ್ರು ಕೂಡ ಹ್ಮ್ ಆ ಸಿಹಿ ಅನ್ನುವುದು ಕಾಗದ ನೆಕ್ಕಿದರೆ ಹೇಗೆ ಆಗುವುದಿಲ್ಲವೋ, ಹ್ಮ್ ಗ್ರಂಥಗಳನ್ನ ನಮ್ ಗುರುಗಳು ಹೇಳ್ತಿದ್ರು. ಹ್ಮ್ ಎಲ್ಲಾ ವೇದಗಳನ್ನ ನೀರಿನಲ್ಲಿ ಕರಗಿಸಿ ಹ್ಮ್ ಅವುಗಳನ್ನ ಘಟ ಒಳಗಡೆ ಕುಡಿದ್ರು ಕೂಡ ಆತ್ಮಜ್ಞಾನ ಆಗೋದಿಲ್ಲ ತಮ್ಮಂತಿದ್ರು ಅವ್ರು. ಹ್ಮ್ ನಮ್ಮ ನಿಜ ಜೀವನದಲ್ಲಿ ಅದು ಬರಬೇಕಲ್ಲ, ಧೈರ್ಯ ಬರಬೇಕು. ಹ್ಮ್ ನಿಜ ಜೀವನದಲ್ಲಿ ಆದ ನಿಷ್ಠೆ ಬರಬೇಕು. ಹ್ಮ್ ಬಂದಾಗ ಅದರಿಂದ ಅನುಭವ ಅಂತ. ಹೌದು ಇದ್ರ ಮುಖ್ಯಾಂಶ ಏನಂದ್ರೆ ಹ್ಮ್ ಯಾವುದೇ ಒಬ್ಬ ಮನುಷ್ಯ ಚಿತ್ತಶುದ್ಧಿಯನ್ನ ಸಾಧನೆ ಮಾಡಿಕೊಂಡು ಹ್ಮ್ ಒಂದು ಕ್ಷಣವಾದರೂ ಅತೀಂದ್ರಿಯವಾದ ಹ್ಮ್ ಆತ್ಮ ದರ್ಶನದ ಅನುಭವ ಪಡೆದಿದ್ದೇ ಆದ ಹ್ಮ್ ಯಾವುದೋ ಒಂದು ಕ್ಷಣ ಗಳಿಗೆ ಇಲ್ಲಮ್ಮ. ಹ್ಮ್ ಆ ಚಿತ್ತ ಶುದ್ಧವಾದ ಅಂತಃಕರಣದಲ್ಲಿ ಹ್ಮ್ ಹೌದಲ್ಲ, ನಾನು ಪರಮಾತ್ಮ ಇದ್ದೇನೆ, ನನಗೆ ಜನನಿಲ್ಲ ಮರಣಿಲ್ಲ, ಹ್ಮ್ ನನಗೆ ಸುಖ ಇಲ್ಲ ದುಃಖ ಇಲ್ಲ, ಹ್ಮ್ ವಿಕಾರ ಇಲ್ಲ ಆಕಾರ ಇಲ್ಲ, ಹ್ಮ್ ನಿರಾಕಾರವಾಗಿ ಹ್ಮ್ ಆತ್ಮ ಸ್ವರೂಪನೇ ನಾನಂತ ಒಂದು ಕ್ಷಣ ಬಂದ್ರೆ ಹ್ಮ್ ಅವರಿಗೆ ಅನಂತ ಜನ್ಮದಿಂದ ಪ್ರಾಪ್ತಿಯಾದಂತ ಹ್ಮ್ ಜನನ ಮರಣ ಬಂಧನದ ದುಃಖ, ಹ್ಮ್ ಇಲ್ಲಿವರೆಗೂ ಈ ಸಂಸಾರದ ದುಃಖ ಹ್ಮ್ ಎಲ್ಲಾ ಕಿರುಕುಳದಿಂದ ಹ್ಮ್ ಅವನಿಗೆ ಬಾಹ್ಯ ಪ್ರಪಂಚವೇ ಮಾಯ ಆಗ್ತದೆ ಹ್ಮ್ ಅನುಭವದಲ್ಲಿ. ಹ್ಮ್
ಬಾಹ್ಯ ಪ್ರಪಂಚ ಮಾಯ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಅರ್ಥ ಅಲ್ಲಮ್ಮ. ಪ್ರಪಂಚ ಎಲ್ಲ ಕಾಣ್ತದ. ಅಂದ್ರೆ ಹೇಗ್ ಕಾಣ್ತದ ಅಂದ್ರೆ ಸುಳ್ಳಾಗಿ ಕಾಣ್ತದ. ಸತ್ಯ ಅಂತ ಅನ್ಸಂಗ್ ನೋಡಮ್ಮ ಅವನಿಗೆ. ಅದಕ್ಕೆ ಅವನ ದೇಹ ಕಾಣ್ತದ ಜ್ಞಾನ ಆದ್ಮೇಲೆ. ಅದು ಸುಳ್ಳಾಗಿ ಕಾಣ್ತದ. ಇದ್ದು ನಾಶ ಆಗುವಂತ ಕಾಣಿಸ್ತದ. ಯಾವಾಗಲೂ ಇರೋವಲ್ಲ ಅಂತ ಕಾಣಿಸ್ತದ. ಎಲ್ಲವೂ ಅಶಾಸು ಅಂತ ಕಾಣಿಸ್ತದ. ಎಲ್ಲವೂ ದುಃಖ ರೂಪಂತನೇ ಕಾಣಿಸ್ತದ. ಈ ಒಂದು ಎಲ್ಲಾ ಸಂಪೂರ್ಣವಾಗಿ ದುಃಖಗಳಿಂದ ಬಿಡುಗಡೆ ಹೊಂದಿ ತನ್ನ ಸ್ವಸ್ವರೂಪ ಅಜ್ಞಾನಕ್ಕೆ ಮೂಲ ಕಾರಣ ಅವಿದ್ಯ ಅಂತ. ಅವಿದ್ಯೆಯಿಂದ ಈ ಸಂಸಾರ ಜನನ ಮರಣ ದುಃಖ ಇವೆಲ್ಲವೂ ಆತ್ಮಜ್ಞಾನವಾದ ಬಳಿಕ ಮೂಲ ಅವಿದ್ಯೆ ಮೂಲ ಅಂತ ಆದಿಯನ್ನು ಶಾಂತನಾದಿಯಾದ ಆ ಅಜ್ಞಾನ ಬುಡ ಸಹಿತ ನಿರ್ಮೂಲವಾಗುವುದು. ಬೇರು ಸಹಿತ ಕಿತ್ತು ಹಾಕಿದ್ದಾರೆ. ಹಲೋ, ಬೇರು ಇಲ್ಲಂದ್ರೆ ಗಿಡ ಮತ್ತೆ ಚಿಗುತ್ತಿಲ್ಲ, ಚಿಗುರ ಹಾಕಲ್ಲ ಅದು. ಅದಕ್ಕೆ ಬೇರು ಸಹಿತವಾದ ಅಜ್ಞಾನ ಕಿತ್ತು ಹಾಕಿದ್ಮೇಲೆ ಮುಂದೆ ಹುಟ್ಟಂಗಿಲ್ಲ. ಆತ್ಮ ನಾನಿದ್ದೇನೆ ಇದೇ ಸಾಧನೆ ವಿನಃ ಯಾವ ಸಾಧನೆ ಅಲ್ಲ. ಇದು ಲಕ್ಷ್ಯದಲ್ಲಿ ಇರ್ಬೇಕಮ್ಮ. ನಾಳೆ ದಿನ ಮುಂದೆ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ.